ದೈಹಿಕ ಸಾಮರ್ಥ್ಯ ವೃದ್ಧಿಗಾಗಿ ಇರುವ ಮೂಲ ಮಂತ್ರವೇ ಕ್ರೀಡೆ. ಮನುಷ್ಯನ ಬೌದ್ಧಿಕ ಮತ್ತು ಮಾನಸಿಕ ವಿಕಸನಕ್ಕೆ ಕ್ರೀಡೆ ಮೂಲ ಸಾಧನ. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯು ಈ ಧ್ಯೇಯಕ್ಕೆ ಕಟಿಬದ್ಧವಾಗಿ ಕ್ರೀಡಾ ಸೌಲಭ್ಯವನ್ನು ದೊರಕಿಸುವ ಕಡೆಗೆ ಮುನ್ನಡೆಯುತ್ತಿದೆ. ಇಳೆಯಿಂದ ಮೊಳಕೆ ಒಗೆವೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹುಳಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಎಂಬ ಕಗ್ಗೋಕ್ತಿಯನ್ನು ಅಕ್ಷರಶಃ ಪಾಲಿಸುತ್ತಿರುವ ಜನಪರ ಕಾಳಜಿಯ ಸಂಸ್ಥೆ MRPL. ಸದ್ದು ಗದ್ದಲವಿಲ್ಲದೆ, ಪ್ರಚಾರದ ಹಂಗಿಲ್ಲದೆ ಬಡ ಜನ ಸಮಾಜವನ್ನು ಉದ್ಧರಿಸುತ್ತಿರುವ ಈ ಸಂಸ್ಥೆಯು ಬಡವರ ಪಾಲಿನ ಕಾಮಧೇನು. ಮಂಗಳೂರಿನ MRPL ಸಂಸ್ಥೆಯು ಉದಾರ ಕೊಡುಗೆಯಿಂದ ಸುಮಾರು 42 ಲಕ್ಷ ರು ವೆಚ್ಚದಲ್ಲಿ ಶ್ರೀರಾಮಚಂದ್ರ ಪದವಿ ಪೂರ್ವ ವಿದ್ಯಾಲಯದ ಅಂಗಳದಲ್ಲಿ ಸುಸಜ್ಜಿತವಾದ ಭವ್ಯ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣವಾಗಿದೆ. ಈ ಕ್ರೀಡಾಂಗಣವನ್ನು ಇಂದಿನ ಅತಿಥಿ ಅಭ್ಯಾಗತಗಳು ಉದ್ಘಾಟಿಸಲಿದ್ದಾರೆ. ಈ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಮತ್ತೊಮ್ಮೆ ಆದರದಿಂದ ಬರಮಾಡಿಕೊಳ್ಳುತ್ತಾ, ಇದೀಗ ಈ ಸಭಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲು ದೇವರ ಅನುಗ್ರಹವನ್ನು ಪಡೆಯಲು ನಮ್ಮ ವಿದ್ಯಾರ್ಥಿನಿಯರು ಈಗ ಪ್ರಾರ್ಥನೆಯನ್ನು ಹಾಡಲಿಕ್ಕಿದ್ದಾರೆ. ಎಲ್ಲರೂ ಎದ್ದು ನಿಂತು ಈ ಪ್ರಾರ್ಥನೆಗೆ ಗೌರವವನ್ನು ಸೂಚಿಸುವ. ಶಿವನಂದನ ಭವಾನಿ ನಂದನ ಹೇ ರಂಬಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಬಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಪಾಲಿಸು ಗಣನಾಯಕ. ಪಾಲಿಸು ಗಣನಾಯಕ. ಶ್ರೀ ರಾಮಚಂದ್ರ ಪದವಿ ಪೂರ್ವ ವಿದ್ಯಾಲಯ, ಅಯೋಧ್ಯೆ ನಗರ, ಪೆರ್ನೆ, ಬಂಟ್ವಾಳ ತಾಲೂಕು. ಇದರ MRPL ಪ್ರಾಯೋಜಿತ ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ನಮ್ಮೆಲ್ಲರ ಪ್ರೀತಿಯ ಯುವಕರ ಕಣ್ಮಣಿ, ನುಡಿದಂತೆ ನಡೆಯುವ ನಮ್ಮ ಧೀಮಂತ ನಾಯಕರು, ಯುವಕರು, ರಾಷ್ಟ್ರಪ್ರೇಮಿ, ಅದೇ ರೀತಿ ಮುಂದೆ ಈ ಕ್ರೀಡೆಗೆ ಉತ್ತೇಜನ ನೀಡಬೇಕು ಎನ್ನುವಂಥ ನಿಟ್ಟಿನಲ್ಲಿ 8 ತಾಲೂಕಿನ ಎಲ್ಲ ಒಂದು ಒಕ್ಕೂಟಗಳಿಗೆ ಈ ಮ್ಯಾಟನ್ನು ಕೊಡುವುದರ ಮೂಲಕ ಕ್ರೀಡೆಗೆ ಕೂಡ ತಾನು ಯುವಕರ ಪಾಲಿಗೆ ನಾನು ಇದ್ದೇನೆ, ಅದೇ ರೀತಿ ಅಭಿವೃದ್ಧಿಯಲ್ಲಿ ಯಾವುದೇ ತಾರತಮ್ಯ ಮಾಡದೆ ಮಾಣಿ ಸಂಪಾಜೆಯ ಈ ಒಂದು ರಸ್ತೆಯನ್ನು 3 ವರ್ಷದಲ್ಲಿ ಒಂದು ಡಾಮರೀಕರಣ ಮಾಡಬೇಕೆನ್ನತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಒಂದು ತನ್ನ ಹೆಸರಲ್ಲಿ ಜೋಪಾನವಾಗಿ ಇಟ್ಟುಕೊಳ್ಬೇಕು ಎನ್ನತಕ್ಕಂಥ ನಿಟ್ಟಿನಲ್ಲಿ ಅವಿರತ ಶ್ರಮಿಸುತ್ತಿರುವ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಲೋಕಸಭೆ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕ್ರೀಡಾಂಗಣದ ಉದ್ಘಾಟನೆಗೆ ಆಗಮಿಸಬೇಕಿತ್ತು. ಇವತ್ತಿನ ಒಂದು ಕಾರ್ಯನಿಮಿತ್ತ 10:30 ಗಂಟೆಗೆ ನಮ್ಮನ್ನು ಸೇರಿಕೊಳ್ತಾರೆ ಅಂತ ಹೇಳಿ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ಪುತ್ತೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು, ಆ ನಿಟ್ಟಿನಲ್ಲಿ ತನ್ನ ಹೆಸರನ್ನು ಕೂಡ ಪುತ್ತೂರಿನಲ್ಲಿ ಅಚ್ಚಳಿಯಾಗಿ ಉಳಿಸಬೇಕು ಎನ್ನತಕ್ಕಂಥ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಕೂಡ ಈಗಾಗಲೇ ಒಂದು 5-10 ನಿಮಿಷದಲ್ಲಿ ನಮ್ಮನ್ನು ಸೇರಿಕೊಳ್ಳುವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇದೀಗ ಘನ ಉಪಸ್ಥಿತಿಯಲ್ಲಿರತಕ್ಕಂಥವರು
ಸನ್ಮಾನ್ಯ ಎಸ್.ಎಲ್. ಭೋಜೇಗೌಡ ಸರ್ ಅವರ ಬಗ್ಗೆ ನಾವು ಯಾಕಂತ ಹೇಳಿದರೆ ಅನುದಾನಿತ ಶಿಕ್ಷಣ ಸಂಸ್ಥೆಯವರು ಮತ್ತು ಸರ್ಕಾರಿ ಮತ್ತು ಪ್ರಾಥಮಿಕದಿಂದ ಹಿಡ್ಕೊಂಡು ಪದವಿಯವರೆಗೆ ಎಲ್ಲರೂ ನೆನಪಲ್ಲಿ ಇಟ್ಟುಕೊಳ್ಳುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಸರ್ ಎಸ್.ಎಲ್. ಭೋಜೇಗೌಡ ಸರ್. ಯಾಕಂತ ಹೇಳಿದ್ರೆ ಇವತ್ತು ಅನುದಾನಿತರ ಒಂದು ಸಮಸ್ಯೆಯನ್ನು ಹೇಳದಿರೋದು, ಒಂದೊಟ್ಟಿಗೆ 40 ಸ್ಟ್ರೆಂತ್ ಆಗಬೇಕು ಒಂದೊಂದು ವಿಭಾಗಕ್ಕೆ. ಅದು ಅನುದಾನಿತ ವಿಭಾಗ, ಕಲಾ ವಿಭಾಗ ಇರ್ಬೋದು, ವಾಣಿಜ್ಯ ವಿಭಾಗ ಇರ್ಬೋದು, ಅಥವಾ ವಿಜ್ಞಾನ ವಿಭಾಗ ಇರ್ಬೋದು. ಈ ಒಂದು ಗ್ರಾಮೀಣ ಭಾಗದಲ್ಲಿ 40 ಮಕ್ಕಳನ್ನು ಒಂದು ವಿಭಾಗಕ್ಕೆ ಹಾಕಬೇಕಂತಿದ್ರೆ ಇವತ್ತು ಕಲಾ ವಿಭಾಗದಲ್ಲಿ ಬಹಳಷ್ಟು ದುಸ್ಥಿತಿಯಲ್ಲಿದೆ. ಆದರೂ ಕೂಡ ಈ ಉಪನ್ಯಾಸಕರನ್ನು ಹೆಚ್ಚುವರಿಯಾಗಿ ಇನ್ನೊಂದು ಸಂಸ್ಥೆಗೆ ಡೆಪ್ಯುಟೇಷನ್ ಮಾಡತಕ್ಕಂಥದ್ದು, ಅದಲ್ಲದೆ 15-20 ವರ್ಷ ಸೇವೆ ಸಲ್ಲಿಸಿದಂಥ ಉಪನ್ಯಾಸಕರಿಗೆ ಇದೀಗ ಸರ್ಕಾರ B.Ed ಮಾಡಿದೆ, B.Ed ಕಂಪಲ್ಸರಿ ಅಂತ ಮಾಡಿದೆ. ಆ ನಿಟ್ಟಿನಲ್ಲಿ ಮುಂದೊಮ್ಮೆ ವೇತನ ರಹಿತವಾಗಿ ನಾವು ಹೋಗಬೇಕೆನ್ನತಕ್ಕಂಥ ಆದೇಶ ಬಂದಾಗ ತಕ್ಷಣವೇ ಬೆಂಗಳೂರಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲ MLCಗಳನ್ನು ಸೇರಿಸಿಕೊಂಡು ಒಂದು ಬೃಹತ್ತಾದ ಒಂದು ಹೋರಾಟವನ್ನು ಮಾಡಿ ಅದು ಮತ್ತೆ ಆ ಬಿಲ್ ವಾಪಸ್ FDಗೆ ಹೋಗುವಾಗೆ ಮಾಡಿ ಜೀವನವನ್ನು ಉಳಿಸಿಕೊಟ್ಟಂಥವರು ನಮ್ಮ ಎಸ್.ಎಲ್. ಭೋಜೇಗೌಡ ಸರ್. ಅವರು ಕೂಡ ಇವತ್ತು ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವವರು ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಸಂಚಾಲಕರು. ಅವರು ಬೆಂಗಳೂರಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಿದ್ದು ಕೂಡ ಅಲ್ಲಿಂದ ನಮಗೆ ಪ್ರತಿಯೊಂದನ್ನು ಸಲಹೆ ಸೂಚನೆಯನ್ನು ಕೊಡುತ್ತಾ ಈ ವಿದ್ಯಾಸಂಸ್ಥೆಯ ಏಳಿಗೆಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾರೆ. ಅವರು ಕೂಡ ಕ್ಲಿಪ್ತ ಸಮಯಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಇವತ್ತು ಬೆಳಗಿನಿಂದ ನಾಳೆವರೆಗೆ ಇದೇ ವಿದ್ಯಾಸಂಸ್ಥೆಯಲ್ಲಿ ಇದ್ದುಕೊಂಡು ಹೊನಲು ಬೆಳಕಿನ ಕೂಟವನ್ನು ಕೂಡ ಅವರು ಸವಿಲಿಕ್ಕಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಯೋಚನೆ ಮಾಡಬೇಕು, 1984ರಲ್ಲಿ ರಾಮದಾಸರಾಯರ ಕನಸಿನ ಕೂಸು ಈ ಒಂದು ವಿದ್ಯಾಸಂಸ್ಥೆ ಪ್ರಾಥಮಿಕದಿಂದ ಪ್ರೌಢದಿಂದ ಪದವಿ ಪೂರ್ವದವರೆಗೆ 1992ರಲ್ಲಿ ಪದವಿ ಪೂರ್ವ ವಿಭಾಗವಾಗಿ ಇದು ಉನ್ನತೀಕರಿಸಲ್ಪಟ್ಟಿತ್ತು. ಅಲ್ಲಿಂದ ಇಲ್ಲಿವರೆಗೆ ವಿಚ್ಛಿನ್ನತೆ ಇಲ್ಲದೆ ನಡೀತಾ ಇದೆ. ಎರಡೂ ಸಂಸ್ಥೆಗಳು ಕೂಡ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿರುವಂಥ ಸಂಸ್ಥೆ. ಈ ಸಂಸ್ಥೆ ಈಗ ಬೆಳೀತಾ ಬರುವಾಗ ಮಕ್ಕಳ ಒಂದು ಕ್ರೀಡಾ ಕ್ಷಮತೆಗೋಸ್ಕರ, ಯಾಕಂತಂದರೆ ದೊಡ್ಡದಾದ ಕ್ರೀಡಾಂಗಣ ಇದ್ರೂ ಕೂಡ ಆ ಕ್ರೀಡಾಂಗಣದಲ್ಲಿ ಮಳೆಗಾಲದಲ್ಲಿ ಆಡಲಿಕ್ಕೆ ಆಗೋದಿಲ್ಲ. ಜೂನ್ನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಮಕ್ಕಳಿಗೆ ಆ ಗ್ರೌಂಡನ್ನು ಉಪಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಿರುವಾಗ ಇಲ್ಲಿ ಒಳಾಂಗಣ ಕ್ರೀಡಾಂಗಣ ಮಾಡಿದಾಗ ಮಕ್ಕಳಿಗೆ ದೈಹಿಕ ಕ್ಷಮತೆಗೆ ಮತ್ತು ವಿದ್ಯಾರ್ಥಿಗಳ ಪ್ರತಿಯೊಂದು ಬೆಳಗಿನ ಒಂದು ಪ್ರೇಯರಿಗೆ, ಅದೇ ರೀತಿ ಮಾಸ್ ಪೀಟಿಗೆ ಇದು ಒಂದು ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕನಸು ಕಂಡಿದ್ದೇವೆ. ಯಾಕಂತಂದರೆ ಈ ಕನಸನ್ನು ರಾಮದಾಸರಾಯವರು ಹಿಂದೆ ಕನಸು ಕಂಡಿದ್ದರು. ಆ ಕನಸನ್ನು ನನಸು ಮಾಡುವಲ್ಲಿ ನಾವೆಲ್ಲ ನಮ್ಮ ದೈಹಿಕ ಶಿಕ್ಷಕರು, ಪ್ರೌಢಶಾಲೆಯ ಮುಖ್ಯ ಗುರುಗಳು ಸೇರಿ ಯೋಚನೆ ಮಾಡಿದಾಗ ಇದನ್ನೊಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಅನುಗುಣವಾಯಿತು. ಆ ಸಂದರ್ಭದಲ್ಲಿ ನಾವು MRPL ಸಂಸ್ಥೆಯನ್ನು ಸಂಪರ್ಕಿಸಿದಾಗ ಬಹಳ ಕಷ್ಟದಲ್ಲಿ ಬಹಳಷ್ಟು ನಾವು ಶ್ರಮಿಸಿದ್ದೇವೆ. ಈ ಒಂದು CSR ಫಂಡ್ ನಮಗೆ ಬರಬೇಕಂತ ಹೇಳಿದರೆ ಮೇಲ್ಭಾಗದ ಆ ಒಂದು ಆಡಿಟೋರಿಯಮನ್ನು ಕೂಡ MRPL ಅವರು ನಮಗೆ ಕೊಟ್ಟಿದ್ದಾರೆ. ಬಾಲಕರ ಸುಸಜ್ಜಿತ ಶೌಚಾಲಯವನ್ನು MRPL ನವರು ಕೊಟ್ಟಿದ್ದಾರೆ. ಇದೀಗ ಈ ಒಂದು ಒಳಾಂಗಣದ ಕ್ರೀಡಾಂಗಣದ ಮೇಲ್ಛಾವಣಿ ಸಂಪೂರ್ಣ ನಮ್ಮ MRPL ನವರು ನೀಡಿದರಿಂದ MRPL ನಮಗೆ ಕೊಟ್ಟಂಥ ವರದಾನ ಅಷ್ಟಿಷ್ಟಲ್ಲ, ಅದಕ್ಕೆ ಲೆಕ್ಕ ಇಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಏನು MRPL ನಮಗೆ ಇಷ್ಟೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ, ಇಷ್ಟೊಂದು ಒಂದು ಮೌಲ್ಯವನ್ನು ಈ ಸಂಸ್ಥೆಗೆ ವ್ಯವಹರಿಸಿದೆ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ದೇವರ ಅನುಗ್ರಹ ಕೂಡ ಬೇಕಾಗುತ್ತೆ. ವಿದ್ಯಾರ್ಥಿಗಳ ಒಂದು ಪ್ರಾರ್ಥನೆ ಕೂಡ ಅದು ಕಾರ್ಯಪ್ರಾಪ್ತಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೃಷ್ಣ ಹೆಗ್ಡೆ ಮೇಯರ್ ಆಗಮಿಸಬೇಕಿತ್ತು. ಕಾರಣಾಂತರಗಳಿಂದ ಅವರು MRPLನ ಸೀನಿಯರ್ ಮ್ಯಾನೇಜರ್ ದಯಾನಂದ ಪ್ರಭು ಸರನ್ನು ಕಳಿಸಿಕೊಟ್ಟಿದ್ದಾರೆ. ದಯಾನಂದ ಸರ್ ಆಗಮನ ನಮ್ಮ ಸಂಸ್ಥೆಗೆ ಆಗಿದೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ವಿದ್ಯಾಸಂಸ್ಥೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾದಂಥವರು ಸನ್ಮಾನ್ಯ UT ಖಾದರ್ ಸರ್ ಬೆಳಿಗ್ಗೆ ಫೋನ್ ಮಾಡಿದರು. ನಾನು 7 ಗಂಟೆಗೆ ಕೊಡಗಿಗೆ ಹೋಗ್ತಾ ಇದ್ದೇನೆ, ಆದ್ದರಿಂದ
ಬರುವಂಥ ಸಂದರ್ಭದಲ್ಲಿ ತಿರುಗಿ ಬರುವಾಗ ಈ ವಿದ್ಯಾಸಂಸ್ಥೆಗೆ ಭೇಟಿ ಕೊಟ್ಟು ನಾನು ನಿಮ್ಮಲ್ಲಿ 1 ಗಂಟೆ ಇದ್ದು ಹೋಗ್ತೇನೆ ಅನ್ನತಕ್ಕಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅವರು ಸಂಜೆ ಹೊತ್ತಿಗೆ ಈ ವಿದ್ಯಾಸಂಸ್ಥೆಯನ್ನು ಸೇರಿಕೊಳ್ಳುವವರಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ದಿನೇಶ್ ಗುಂಡೂರಾವ್ ಸರ್ ಅವರು ಕೂಡ ಆಗಮಿಸಬೇಕಿತ್ತು. ತುರ್ತು ಕಾರಣ ನಿಮಿತ್ತ ಅವರು ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಧರ್ HG ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಈಗಾಗಲೇ PUC ಪರೀಕ್ಷೆಗಳು ನಡೆಯುತ್ತಿರುವ ಒಂದು ತುರ್ತು ಕಾರಣದಿಂದ ಅವರು ಕೂಡ ನಮ್ಮನ್ನು 1 ಗಂಟೆಗೆ ಸೇರಿಕೊಳ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಶ್ರೀ ಗೋವಿಂದ ಮಡಿವಾಳ ಅವರಲ್ಲೂ ಕೂಡ ಅವರು ತುರ್ತು ಅನ್ಯ ಕಾರ್ಯ ನಿಮಿತ್ತ ಒಂದು ಮರಣ ಆಗಿದೆ ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟರು. ಹಾಗಿರುವಾಗ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ವಿಜಯ ಮೇಡಮ್ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಗುರುಗಳು, ಈ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಎಲ್ಲ ವಿಚಾರಗಳಲ್ಲಿ ನಮಗೆ ಸಹಕಾರಿಯಾಗಿ ಕಾರ್ಯವನ್ನು ತತ್ಪರರಾಗಿರತಕ್ಕಂಥ ಮುಖ್ಯ ಗುರುಗಳು ಸತ್ಯನಾರಾಯಣ ರೈ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಹಿರಿಯ ವಿದ್ಯಾರ್ಥಿ ಸಂಘವನ್ನು ಕಟ್ಟಿದರೆ ಅದು ಏನೆಲ್ಲ ಮಾಡಬಹುದು, ಆ ಸಂಘ ಮತ್ತು ಸಂಘಟನೆ ಒಂದು ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತರೆ ಯಾವ ಕಾರ್ಯಕ್ರಮಗಳನ್ನು ಮಾಡ್ಬೋದು ಎನ್ನುವುದಕ್ಕೆ ಇವತ್ತು ಹಿರಿಯ ವಿದ್ಯಾರ್ಥಿ ಸಂಘ 1 ವರ್ಷದಲ್ಲಿ ನಮ್ಮೊಟ್ಟಿಗೆ ಇದ್ದುಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇವತ್ತು ಸಂಜೆ ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟ ಮತ್ತು ವಾಲಿಬಾಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಇದರ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದವರು. ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಮ್ಯಾಕ್ಸಿಮ್ ಲೋಬೋ ಅವರನ್ನು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪೆರ್ನೆ ಗ್ರಾಮ ಪಂಚಾಯತಿನ ಸದಸ್ಯರು ಆಗಮಿಸಿದ್ದಾರೆ. ಅದೇ ರೀತಿ ವಿದ್ಯಾಭಿಮಾನಿಗಳು ಆಗಮಿಸಿದ್ದಾರೆ. ನಿವೃತ್ತ ಮುಖ್ಯ ಶಿಕ್ಷಕರು ಕೂಡ ಆಗಮಿಸಿದ್ದಾರೆ. ನಂತರ ನಿವೃತ್ತ ಅಧ್ಯಾಪಕರು ಕೂಡ ಆಗಮಿಸಿದ್ದಾರೆ. ಮುಖ್ಯವಾಗಿ ಮಂಗಳೂರಿಂದ ನಮ್ಮ ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಠಾಲ್ ಸರ್. ಯಾಕಂತ ಹೇಳಿದ್ರೆ ಪ್ರತಿಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ಒಂದು ತುರ್ತಾಗಿ ಉಪನ್ಯಾಸಕರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಬರತಕ್ಕಂಥ ವ್ಯಕ್ತಿ ಅಂತಂದರೆ ವಿಠಾಲ್ ಸರ್ ಅವರು. ಕಿಟ್ಟೆಲ್ ಕಾಲೇಜಿನ ಪ್ರಾಂಶುಪಾಲರು. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಬೇರೆ ಬೇರೆ ಕಡೆಯಿಂದ ಬಂದಂಥ ಬೇರೆ ಬೇರೆ ವೃತ್ತಿಯಲ್ಲಿರತಕ್ಕಂಥ ವಿದ್ಯಾಭಿಮಾನಿಗಳು, ಕ್ರೀಡಾಭಿಮಾನಿಗಳು ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳ ಹೆತ್ತವರು ವಿದ್ಯಾಸಂಸ್ಥೆಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಹೆತ್ತವರು ಕೂಡ ಕೆಲವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ವೃತ್ತಿ ಬಂಧುಗಳನ್ನು ಕೂಡ ಸ್ವಾಗತಿಸ್ತಾ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀರಾಮಚಂದ್ರ ಪದವಿ ಪೂರ್ವ ವಿದ್ಯಾಲಯ ಇದರ MRPLನ CSR ಫಂಡ್ನ ಮುಖಾಂತರ ನಿರ್ಮಾಣಗೊಂಡಿರುವ ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ನಮ್ಮೆಲ್ಲರ ಹಿರಿಯರು, ಆತ್ಮೀಯರು, ವಿಧಾನ ಪರಿಷತ್ತಿನ
ಶಾಸಕರಾಗಿರುವಂಥ ಸನ್ಮಾನ್ಯ ಎಸ್ ಎಲ್ ಭೋಜೇಗೌಡ ಅವರೇ, MRPLನ ಸೀನಿಯರ್ ಮ್ಯಾನೇಜರ್ ಆಗಿರುವಂಥ ಶ್ರೀ ದಯಾನಂದ್ ಅವರೇ, ಈ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವ ಶ್ರೀ ಹರೀಶ್ ಭಂಡಾರಿ ಅವರೇ, ಪ್ರಾಂಶುಪಾಲರಾಗಿರುವ ಶೇಖರ್ ರೈ ಅವರೇ, ಮುಖ್ಯ ಶಿಕ್ಷಕರಾಗಿರುವ ಸತ್ಯನಾರಾಯಣ ರೈ ಅವರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಮ್ಯಾಕ್ಸಿಮ್ ಲೋಬೋ ಅವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಶ್ರೀಮತಿ ವಿಜಯ ಅವರೇ, ಬಾಕಿ ಆಯ್ತಲ್ಲ, ಹಾಗೂ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಾಪಕರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಊರಿನ ಎಲ್ಲ ಆತ್ಮೀಯ ಬಂಧುಗಳೇ, ಮೊದಲನೇದಾಗಿ ನಾನು MRPL ಸಂಸ್ಥೆಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳು, ವಿಶೇಷವಾಗಿ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಒಂದು ಹಂತದಲ್ಲಿ ಉಳಿದಿದ್ದರೆ ಅದಕ್ಕೆ MRPLನ ದೊಡ್ಡ ಪಾತ್ರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರದ ಜವಾಬ್ದಾರಿ ಆಗಬೇಕಿತ್ತು, ಬಟ್ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದಿರುವ ಕಾರಣಕ್ಕೆ ಇವತ್ತು ತುಂಬ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಉಳಿವಿನ ಪ್ರಶ್ನೆಯಲ್ಲಿದೆ. ಸನ್ಮಾನ್ಯ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿ ಮತ್ತು ಒಬ್ಬ ಹೋರಾಟಗಾರರು ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಮತ್ತು ಪ್ರಭಾವಿಯಾಗಿ ಮತ್ತು ಕಿವಿ ಕೇಳದವರಿಗೂ ಕಿವಿ ಕೇಳಿಸುವ ರೀತಿ ಮಾತನಾಡುವ ಸಾಮರ್ಥ್ಯವುಳ್ಳಂಥ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು. ನನಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಭಾರಿ ಅನುಭವ ಇದೆ ಅಂತ ಅಲ್ಲ, ಬಟ್ ನಮ್ಮ ಜಿಲ್ಲೆಯಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಕಾಲದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆ ಸಂದರ್ಭದ ಅನುಕೂಲಕ್ಕೆ ಅನುಗುಣವಾಗಿ ನಾವು ಸ್ಥಾಪನೆ ಮಾಡಿದ್ದೇವೆ. ಆದರೆ ಇವತ್ತು ಬದಲಾದ ಕಾಲಘಟ್ಟದಲ್ಲಿ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ, ಊರೂರಿಗೆ ರಸ್ತೆಗಳಾದಂಥ ಸಂದರ್ಭದಲ್ಲಿ, ಒಂದು ಊರಿನಿಂದ ಮತ್ತೊಂದು ಊರಿಗೆ, ಹತ್ತಿರದ ಊರಿಗೆ ಮಕ್ಕಳನ್ನು ಕೊಂಡೊಯ್ಯುವ ಸಾಮರ್ಥ್ಯವುಳ್ಳಂಥ ಹೆತ್ತವರಾಗಿರುವ ಕಾರಣಕ್ಕೆ, ಆರ್ಥಿಕತೆ ಬೆಳೆದಿರುವ ಕಾರಣದ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಮಕ್ಕಳ ಕೊರತೆ ಆಗಿದೆ. ಜೊತೆಗೆ ಸರ್ಕಾರ ಯಾವ ಕಾರಣಕ್ಕಂತ ಗೊತ್ತಿಲ್ಲ, ನಾನು ಅಧ್ಯಯನ ಮಾಡಲಿಕ್ಕೆ ಹೋಗಿಲ್ಲ, ಸರ್ಕಾರ ಶಿಕ್ಷಣ ಸಂಸ್ಥೆಗಳ ಮೂಲ ಸೌಲಭ್ಯದ ಕೊಡುವಂಥ ಅನುದಾನಗಳನ್ನು ಕೊಟ್ಟಿದೆಯಾ ಕೇಳಿದರೆ, ನನ್ನ ಕಳೆದ 1 ವರ್ಷದ ಅನುಭವದಲ್ಲಿ ನಾನು ಹೋದಲ್ಲಿ ಬಂದಲ್ಲಿ ಅತ್ಯಂತ ಹೆಚ್ಚು ಡಿಮಾಂಡ್ ಎಲ್ಲಿಂದಾದರೂ ಬರ್ತದೆ, ಅದು ಸರ್ಕಾರಿ ಶಾಲೆಗಳ ಮುಖಾಂತರ ಬರ್ತದೆ. ಎಲ್ಲ ಮಾಸ್ಟ್ರುಗಳು ಏನು ಮಾಡ್ತಾರೆ, ನಮ್ಮ ಕಾರ್ಯಕರ್ತರನ್ನು, ನಮ್ಮದಾದರೆ ನಮ್ಮದು, ಕಾಂಗ್ರೆಸ್ ಪಾರ್ಟಿದಾದರೆ ಕಾಂಗ್ರೆಸ್ ಪಾರ್ಟಿದು ಮಾಸ್ಟ್ರುಗಳು, ಹೆಡ್ ಮಾಸ್ಟ್ರುಗಳು ಏನು ಮಾಡ್ತಾರೆ, ನಮ್ಮ ಕಾರ್ಯಕರ್ತರನ್ನು ಹಿಡಿತಾರೆ. ಅವರು ಪಾಪ ಬಂದು ನಮ್ಮ ಹತ್ರ MRPLಯಿಂದ CSR ಫಂಡ್ಸ್ ಕೊಡಿ, ಇನ್ನೊಂದಿಂದ CSR ಫಂಡ್ಸ್ ಕೊಡಿ ಅಂತ ಹೇಳ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಪುಣ್ಯಕ್ಕಿರೋದು 2 ಸಂಸ್ಥೆಗಳು, ಒಂದು MRPL, ಇನ್ನೊಂದು NMP, ಒಂದು ಸ್ವಲ್ಪ CSR ಕೊಡಬಲ್ಲಂಥವ್ರು. ಮಾಸ್ಟ್ರುಗಳ ಹತ್ರ ಕೇಳಿದರೆ, ಈಗ ಶೇಖರ್ ರೈಗಳ ಹತ್ರ ಕೇಳಿದರೆ, ನೀವು ಈಗ ಅವರು ಸ್ವಾಗತ ಮಾಡಿದ ವ್ಯಕ್ತಿಗಳ ಕಡೆಗೆ ಎಷ್ಟು ಡಿಮಾಂಡ್ಗಳನ್ನು ಕಳಿಸಿದ್ರಿ ಕೇಳಿದರೆ ಅವ್ರು ಕಳಿಸಿರೋದಿಲ್ಲ. ನನಗೂ ವಿಶ್ವಾಸ ಇದೆ, ನೀವು ಕಳಿಸಿರಲ್ಲ. ಅಧಿಕಾರಿಗಳನ್ನು ಮಾತ್ರ ಸ್ವಾಗತ, ಅವರು ಇಲ್ಲಿ ಬರೆದಿದ್ರೂ ಸ್ವಾಗತ ಮಾಡಬೇಕಾಗ್ತದೆ, ಅಷ್ಟು ಭಯ ಇದೆ ಅವರಿಗೆ. ಆದರೆ ನಿಮ್ಮ ಡಿಮಾಂಡ್ಸ್ ಎಷ್ಟು ಸಬ್ಮಿಟ್ ಆಗಿದೆ ಅಂತ ಕೇಳಿದರೆ ಡಿಮಾಂಡ್ ಸಬ್ಮಿಟ್ ಆಗಿರೋದಿಲ್ಲ. ಯಾಕೆಂದರೆ ಇವರಿಗೆ ಭಯ. ನಾನು ಹೇಳೋದು, ಒಬ್ಬ ಪ್ರಾಂಶುಪಾಲರಾಗಿ ಸರ್ಕಾರಿ ವ್ಯವಸ್ಥೆಯ ಮುಖಾಂತರ ನಾವು ಎಷ್ಟು ಅನುದಾನವನ್ನು ಪಡಿತೇವೆ ಅದು ನಮ್ಮ ಸಾಮರ್ಥ್ಯವನ್ನು ತೋರಿಸ್ತದೆ. CSR ಮುಖಾಂತರ ಕೊಡುವಂಥದ್ದು ಅವರ ಕಾಳಜಿ, ಸಮಾಜದ ಬಗೆಗಿನ ಕಾಳಜಿ ಮತ್ತು ಆ ಶಾಲೆಯನ್ನು ನಡೆಸ್ತಾ ಇರುವಂಥ ಸಂಚಲನ ಸಮಿತಿ ಏನಿರ್ತದೆ ಅವರ ಸೋಷಿಯಲ್ ಕಮಿಟ್ಮೆಂಟನ್ನು ತೋರಿಸ್ತದೆ. ನನ್ನ ವಿನಂತಿ ಇಲ್ಲಿಯ ಹೆಡ್ ಮಾಸ್ಟರ್ಗಳ ಹತ್ರ ಮತ್ತು ಈ ಮೆಸೇಜ್ ಎಲ್ಲಿ ಎಷ್ಟು ಹೋಗ್ತದೆ ಗೊತ್ತಿಲ್ಲ, ಬಟ್ ಜಿಲ್ಲೆ ಎಲ್ಲ ಮಾಸ್ಟರ್ಗಳ ಹತ್ರ ನೀವು ಆ ಡಿಮಾಂಡ್ಸನ್ನು ತಮ್ಮ ವ್ಯವಸ್ಥೆಯ ಮೂಲಕ ಮಾಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡಬೇಕು. ವಿಶೇಷವಾಗಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ವಿವೇಕ ಕೊಠಡಿಗಳು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಮಾಡಿಕೊಂಡು ವಿವೇಕ ಕೊಠಡಿಗಳ ಮುಖಾಂತರ ಸರ್ಕಾರಿ ಶಾಲೆಗಳಿಗೆ ಶಾಲಾ ಕ್ಲಾಸ್ ರೂಮ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೆವು. ಇವತ್ತು ಒಟ್ಟಾರೆಯಾಗಿ ಭೋಜೇಗೌಡರೇ, ನನ್ನ ವಿನಂತಿ, ಇದರ ಬಗ್ಗೆ ಒಂದು ಕಾಂಪ್ರಿಹೆನ್ಸಿವ್ ಆದಂಥ ಒಂದು ಚಿಂತನೆ ಆಗಬೇಕಾದ ಅವಶ್ಯಕತೆ ಇದೆ. ಪ್ರತಿ ಗ್ರಾಮದಲ್ಲಿ ನಮಗೆ ಶಾಲೆ ಅವಶ್ಯಕತೆ ಇದೆ ಇಲ್ಲೋ ಅನ್ನೋಂಥ ಪ್ರಶ್ನೆ ಇವತ್ತು ಬಂದುಬಿಟ್ಟಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸಲಿಕ್ಕೆ ಸಾಧ್ಯವಾ ಅಂತ. ಕೆಲವೊಂದು ಶಾಲೆಗಳು, ಪುತ್ತೂರು ತಾಲೂಕಿನಲ್ಲಿರುವಂಥ ಶಾಲೆಗಳು, ನಾನೇ ಕೆಲವು ಕಡೆಗಳಿಗೆ ಭೇಟಿ ಕೊಟ್ಟಲ್ಲಿ 50-60 ವಿದ್ಯಾರ್ಥಿಗಳಿರುವಂಥ ಶಾಲೆಗಳು ಕೂಡ ಇದೆ. ಹಾಗಾಗಿ ಒಂದು ಶಿಕ್ಷಕರ, ಅಲ್ಲಿರುವಂಥ ಶಿಕ್ಷಕರಿಗೂ ಕೂಡ ಟೆನ್ಷನ್, ನಾಳೆ ಮಕ್ಕಳು ಕಡಿಮೆ ಆದರೆ ನಮಗೇನಾದರೂ ಹೆಚ್ಚು ಕಡಿಮೆ ಆಗ್ತದೆ ಅನ್ನೋಂಥ ಟೆನ್ಷನ್.
ಒಟ್ಟಾರೆಯಾಗಿ ಇದರ ಬಗ್ಗೆ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಯೋಚನೆ ಮಾಡಿ. ನಾವು ಶಾಲೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದರೂ ಪರವಾಗಿಲ್ಲ. ಇವತ್ತು ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗಲಿಕ್ಕೆ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ಬೋದು, ಸ್ಕೂಲ್ ಬಸ್ಗಳನ್ನು ಮಾಡ್ಬೋದು, ಖರ್ಚು ಕಡಿಮೆ ಆಗ್ತದೆ. ಯಾವ ರೀತಿ ಅಂತ ನೋಡಿಕೊಂಡು ಅಟ್ಲೀಸ್ಟ್ ದಕ್ಷಿಣ ಕನ್ನಡ ಮಲೆನಾಡಿನಲ್ಲಿ ಈ ದಿಸೆಯಲ್ಲಿ ಒಂದು ಯೋಚನೆಯನ್ನು ಮಾಡಿ ಒಂದು ಕಾಂಪ್ರಿಹೆನ್ಸಿವ್ ಆದ ಪಾಲಿಸಿಯನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ನಾನಂತೂ ಖಂಡಿತ ಭಾವಿಸಿದ್ದೇನೆ. ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ಶಾಲೆಗಳನ್ನು ಉಳಿಸಬೇಕು ಅನ್ನುವಂಥ ಯೋಚನೆ ಇದ್ದರೆ, ಆದರೆ ಕೇವಲ ಇನ್ಫ್ರಾಸ್ಟ್ರಕ್ಚರನ್ನು ಶಾಲೆ ಅಂತ ಅಂದ್ಕೊಂಡ್ರೆ ಅದು ಶಾಲೆ ಆಗೋದಿಲ್ಲ. ಶಾಲೆಯಲ್ಲಿ ಮಕ್ಕಳಿರಬೇಕು, ಶಾಲೆಯಲ್ಲಿ ಶಿಕ್ಷಣ ಆಗಬೇಕು, ಶಾಲೆಯಲ್ಲಿ ಮಾಸ್ಟರ್ಗಳಿರಬೇಕು, ಮತ್ತು ಆ ಶಾಲೆ ಒಂದು ಸಸ್ಟೈನೇಬಲ್ ಆಗಿ ಉಳಿಯುವಂಥ ಒಂದು ಮಾಡೆಲ್ ಆಗಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಶಾಲೆಗೆ ಅನುದಾನವನ್ನು CSR ಫಂಡ್ಸನ್ನು ಕೊಟ್ಟಿರುವಂಥ MRPLಗೆ ನಾನು ವಿಶೇಷವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಮಾಡಿರುವಂಥ ಈ ಕೆಲಸ ನಿಜವಾದ ಅರ್ಥದಲ್ಲಿ ಇಟ್ಸ್ ನೇಷನ್ ಬಿಲ್ಡಿಂಗ್ನ ಒಂದು ಭಾಗ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಪ್ರಯೋಜನವನ್ನು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಲ್ಲದೆ ಇಡೀ ಊರವರನ್ನು ಪಾರ್ಟಿಸಿಪೇಟ್ ಮಾಡುವಂಥ ದೃಷ್ಟಿಯಿಂದಲೂ ಒಂದು ಶಾಲೆ ಯೋಚನೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ರೀತಿಯ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳ ಹೆತ್ತವರು ಕೂಡ ಬಂದರೆ ಅವರು ಕೊಟ್ಟ ಅನುದಾನಕ್ಕೂ ಒಂದು ಸಾರ್ಥಕತೆ ಸಿಗ್ತದೆ. MRPLನ ಬಗ್ಗೆ ಒಂದು ಗುಡ್ವಿಲ್ ಇಡೀ ಗ್ರಾಮದಲ್ಲಿ ಬೆಳೀತದೆ. ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ನ ಎಲ್ಲ ಸದಸ್ಯರು ಊರಿಗೆ ಊರು ಸೇರಿ ಈ ರೀತಿಯ ಕಾರ್ಯಕ್ರಮ ಆದರೆ ನಿಜವಾಗಿಯೂ ಅವರು ಕೊಟ್ಟ ಅನುದಾನಕ್ಕೂ ಒಂದು ಖುಷಿ ಆಗ್ತದೆ ಅವರಿಗೂ ಕೂಡ. ಹಾಗಾಗಿ ನನ್ನ ವಿನಂತಿ, ಯಾರು ಬರ್ತಾರೆ ಅವರನ್ನು ಕರೀರಿ, ಯಾರು ಬರೋದಿಲ್ವ ಅವರನ್ನು ಜಾಸ್ತಿ ಇದು ಮಾಡಲಿಕ್ಕೆ ಹೋಗಬೇಡಿ. ಬರುವವರನ್ನು ಪ್ರಾಯಶಃ ನೀವು ಕರೀಲಿಲ್ಲ, ಬರದವರನ್ನು ಸ್ವಾಗತ ಮಾಡುವಲ್ಲಿ ಸಮಯ ಹೆಚ್ಚು ವ್ಯರ್ಥ ಮಾಡಿದಿರಿ ಅಂತ ನನ್ನ ಅನಿಸಿಕೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ಒಳ್ಳೆಯದಾಗಲಿ, ಮಕ್ಕಳು ಇದರ ಸದುಪಯೋಗವನ್ನು ಪಡೀಲಿ, ಊರವರು ಇದರ ಸದುಪಯೋಗವನ್ನು ಪಡೀಲಿ. ಒಟ್ಟಾರೆಯಾಗಿ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರಿ ಶಾಲೆಗಳು, ಕನ್ನಡ ಶಾಲೆಗಳು ಉಳಿಯುವತ್ತ ನಾವು ಜನಪ್ರತಿನಿಧಿಗಳಾಗಿ ಮತ್ತು ಊರವರಾಗಿ ಒಂದು ಸಮಗ್ರ ಚಿಂತನೆ, ಒಂದು ಕಮ್ಯುನಿಟಿಯಾಗಿ, ಒಂದು ಸಮಾಜವಾಗಿ, ಒಂದು ವ್ಯವಸ್ಥೆಯಾಗಿ ಯೋಚನೆ ಮಾಡುವ ಅವಶ್ಯಕತೆ ಈ ಸಂದರ್ಭದಲ್ಲಿ, ಇವತ್ತಿನ ದಿನಮಾನದಲ್ಲಿ ಅಗತ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ಈ ಊರಿನಿಂದ ಒಳ್ಳೊಳ್ಳೆ ಉದ್ಯಮಿಗಳು ಕೂಡ ಇದ್ದಾರೆ, ಅವರು ಕೂಡ ಊರಿನ ಬೆಳವಣಿಗೆಗೆ, ಶಾಲೆಯ ಬೆಳವಣಿಗೆ ಕೂಡ ಸಹಕಾರ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಈ ಸುಂದರವಾದ ಕಾರ್ಯಕ್ರಮದಲ್ಲಿ MRPL ವತಿಯಿಂದ ಕೊಡುಗೆಯಾಗಿ ನೀಡಿದ ಮೊತ್ತದಿಂದ ನಿರ್ಮಾಣವಾಗಿರ್ತಕ್ಕಂಥ ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಪ್ರಜ್ವಲನೆ ಮಾಡಿ ಈಗ ತಾನೇ ಉದ್ಘಾಟನಾ ನುಡಿಗಳನ್ನು ನುಡಿದಿರ್ತಕ್ಕಂಥ ನನ್ನ ಆತ್ಮೀಯರು, ಯುವ ನಾಯಕರು, ಈ ಭಾಗದ ಸಂಸದರು ಆಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ MRPL ವತಿಯಿಂದ ಕೊಡುಗೆಯಾಗಿ ನೀಡಿ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಯುತ ದಯಾನಂದ್ರವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಿಜಯರವರೇ, ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಶೇಖರ್ ರೈ ಅವರೇ, ಸಂಚಾಲಕರು ವಕೀಲರು ಆಗಿರ್ತಕ್ಕಂಥ ಹರೀಶ್ ಭಂಡಾರಿ ಅವರೇ, ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸತ್ಯನಾರಾಯಣ ರೈ ಅವರೇ, ಹಿರಿಯ ವಿದ್ಯಾರ್ಥಿ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಮ್ಯಾಕ್ಸಿಮ್ ಲೋಬೋರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಆತ್ಮೀಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ಬಂಧುಗಳೇ, ಶಿಕ್ಷಕರೇ, ಶಾಲಾ ಮಕ್ಕಳೇ, ಪತ್ರಿಕಾ ಸ್ನೇಹಿತರೆ, ಸಾರ್ವಜನಿಕ ಬಂಧುಗಳೇ, ಮಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ನಮ್ಮ ಸ್ನೇಹಿತರು, ಪ್ರಾಂಶುಪಾಲ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಠಲ್ರವರೇ, ಈ ಕಾರ್ಯಕ್ರಮ ಸರಿಯಾದ ಸಮಯದಲ್ಲಿ ದೀಪ ಪ್ರಜ್ವಲನೆ ಮಾಡೋ ಮುಖಾಂತರ ಉದ್ಘಾಟನೆ ಆಗಿದೆ. ಚೌಟವರವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ನಾನು ಚೌಟವರಷ್ಟು ಸ್ಮೂತಾಗಿ ಮಾತಾಡೋಕ್ಕೆ ಬರೋದಿಲ್ಲ, ನಾನು ಹಳ್ಳಿಗಾಡಿವ, ನಾನು ಹಳ್ಳಿಯಲ್ಲಿ ಬಂದವನು, ಹಳ್ಳಿಗಾಡಿನ ಶಾಲೆಯಲ್ಲಿ ಇದೇ ಥರ ಗೌರ್ಮೆಂಟ್ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಕಲ್ತವ. ನಾನು ಒಂದು ಹೇಳ್ತೀನಿ, ನಮ್ಮ DD PU ಉಪನ್ಯಾಸಕರ DDಗೆ ಈ ಪತ್ರಿಕೆಯಲ್ಲಿ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿದಿರಿ. ಅವ್ರು ಕೇಳದೆ ನೀವು ಮುದ್ರಿಸಲಿಲ್ಲ, ಕೇಳಿದ್ದೀರಿ. ಇಂಥ ಒಂದು ಲೋಕ ಕಲ್ಯಾಣ ಕಾರ್ಯಕ್ರಮ ಲೋಕಾರ್ಪಣೆ ಆಗಬೇಕಾದ್ರೆ ಇದು ಡಿಸ್ಟ್ರಿಕ್ಟ್ ಬಾಸ್ ಅವರು DD
ಡೆಪ್ಯೂಟಿ ಡೈರೆಕ್ಟರ್ ಆಫ್ ದಿ PU ಎಜುಕೇಷನ್. ಇಟ್ ಈಸ್ ಎ ಬೌಂಡ್ ಡ್ಯೂಟಿ ಆಫ್ ದಿ ಅರ್ಧ ಗಂಟೆ ಮುಂಚೆ ನಾವೆಲ್ಲ ಬರೋ ಮುಂಚೆ ಇಲ್ಲಿ ಕಾದು ನಮ್ಮನ್ನು ರಿಸೀವ್ ಮಾಡಿ ನಿಮ್ಮನ್ನು ರಿಸೀವ್ ಮಾಡಿ ಸಮಾರಂಭ ಹೇಗೆ ನಡೀತಾ ಇದೆ ಅನ್ನೋ ವಿಚಾರವನ್ನು ಅವಲೋಕನ ಮಾಡಬೇಕಾದಂಥ ಕರ್ತವ್ಯ ಇದ್ದರೂ ಕೂಡ ಕರ್ತವ್ಯ ಲೋಪ ಎಸಗಿರ್ತಕ್ಕಂಥ ಒಬ್ಬ ಬೇಜವಾಬ್ದಾರಿ ಅಧಿಕಾರಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಅಂಥ ಬೇಜವಾಬ್ದಾರಿ ಅಧಿಕಾರಿಗೆ ಎಲ್ಲಿ ಬುದ್ಧಿ ಕಲಿಸ್ಬೇಕು, ಹೇಗೆ ಕಲಿಸ್ಬೇಕು ಅನ್ನೋದು ನಾನು ಕಲಿಸ್ತೀನಿ. ಅದು ಸಮಯ ಬರಲಿ, ಸಮಯ ಬಂದಾಗ ಮಾತಾಡ್ತೀನಿ ನಾನು. ಅದೇ ಥರ DD5ಗೆ ಏನ್ರಿ ಕೆಲಸ ಇದೆ? ವ್ಯಾಲ್ಯೂಯೇಷನ್ ಮುಗಿದಿದೆ, ಎಕ್ಸಾಮ್ಗಳು ಮುಗಿದಿದೆ, ಇನ್ನೇನು ಕೆಲಸ ಇದೆ? ಇವತ್ತು ಶನಿವಾರ ರಜಾ ಅಂದರೆ ಇವ್ರಿಗೆ ಮಾತ್ರ ರಜಾನ? ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ನನ್ನ ಡ್ಯೂಟಿ ಇದೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಚಿಕ್ಕಮಗಳೂರಿಂದ ನಾನು ಇಲ್ಲಿ ಬಂದು 8:45ಗೆ ನಾನು ಶಾಲೆ ಆವರಣದಲ್ಲಿದ್ದೆ. ನನ್ನ ನಂತರ ಇಲ್ಲಿ ಬಂದು ನೋಡಿ ಆಮೇಲೆ ನಾನು ತಿಂಡಿ ತಿನ್ನೋದಕ್ಕೆ ಹೊರಗಡೆ ಹೋಗಿ ಬಂದೆ. ಇದನ್ನು ಈ ಪ್ರಾಂಶುಪಾಲರು ಗೊತ್ತಿದ್ದಾರೆ, ನೋಡಿದ್ದಾರೆ. ಇವರಿಗೆ 15 ದಿವಸ ನನಗೆ ಪಾಪ ಪ್ರಾಂಶುಪಾಲರು, ಸರ್ ನೀವೊಂದು ಬರಲೇಬೇಕು ಸರ್, ದಯವಿಟ್ಟು ಸರ್ ನನ್ನ ಮಗನ ಮದುವೆ ಕಾರ್ಯಕ್ರಮ ಇದೆ ರೀ, ನನ್ನ ಮಗನ ಮದುವೆಗೆ ನಾನು ಎಲ್ಲ ರೀತಿ ಇದು ಕೆಲವೇ ದಿನ ಉಳಿದಿದೆ, ಅದರಲ್ಲಿ ವ್ಯವಸ್ಥೆ ಮಾಡೋಕ್ಕೆ ನಾನು ಅಲ್ಲಿ ಉಳ್ಕೊಂಡಿದ್ದೀನಿ ಅಂತ 2-3 ಬಾರಿ ಹೇಳಿದರು. ನೀವು 5 ನಿಮಿಷಕ್ಕೆ ಬಂದು ಹೋಗಿ ಸರ್ ಅಂತ ಹೇಳಿದ್ರು. ನನ್ನ ಡ್ಯೂಟಿ ಇದೆ, ನಾನೊಬ್ಬ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ನನ್ನ ಡ್ಯೂಟಿ ಮೊದಲು ಈ ಡ್ಯೂಟಿ, ಆಮೇಲೆ ಮನೆ ಡ್ಯೂಟಿ ಅಂತ ತಿಳಿದು ನಾನು ಇಲ್ಲಿ ಬಂದಿದ್ದೇನೆ. ನಾನು ಕೆಲಸ ಮಾಡ್ತೇನೆ ಆ ವಿಚಾರದಲ್ಲಿ. ಅದರ ಬಗ್ಗೆ ಸರ್ಕಾರಿ ಅಧಿಕಾರಿಗಳು ಶುಡ್ ನಾಟ್ ಟೇಕ್ ಇಟ್ ಎಸ್ ಎ ಗ್ರಾಂಟೆಡ್ ಅಂತ ತಗೋಬಾರ್ದು. ಇಂಥ ಸಮಾರಂಭಗಳನ್ನು ಸರ್ಕಾರಿ ಶಾಲೆಗಳ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಕಾಳಜಿ ಇದೆ ಅಂದರೆ, ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಶಿಕ್ಷಕರಿದ್ದಾರೆ, ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋದ್ರಲ್ಲಿ ಯಾವುದೇ ಕಾರಣ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಹಿಂದೆ ಬಿದ್ದಿಲ್ಲ. ಆದರೆ ಇಂಥ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಇವತ್ತು ಶಾಲೆಗೆ ಅಡ್ಮಿಷನ್ ಕೂಡ ತೊಂದರೆ ಆಗ್ತದೆ. ಇವತ್ತು ಏಡೆಡ್ ಶಾಲೆ, ಯಾವ ನಮ್ಮ ಹಿರಿಯರು ಇಂಥ ಶಾಲೆಗಳನ್ನು ಅಂದು ಪ್ರಾರಂಭ ಮಾಡಿದ್ರಲ್ಲ, ಏಡೆಡ್ ಶಾಲೆಗಳು, ಇಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು, ಹಳ್ಳಿಗಾಡಿನ ಮಕ್ಕಳು, ವಿಶೇಷವಾಗಿ ಹೆಣ್ಣು ಮಕ್ಕಳು ಕಲಿಬೇಕು. ನಾನು ಕಲೀಲಿಲ್ಲ, ನನಗೆ ಅವಕಾಶ ಆಗಲಿಲ್ಲ, ನಮ್ಮ ಮುಂದಿನ ಪೀಳಿಗೆ ಇದರಿಂದ ವಂಚಿತ ಆಗಬಾರ್ದು ಅಂತ ಇಂಥ ಏಡೆಡ್ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರಲ್ಲ, ಅವರಿಗೆ ನಾವು ಯಾವ ರೀತಿ ಧನ್ಯವಾದಗಳನ್ನ ನೀಡಿದ್ರೂ ಸಾಕಾಗೋದಿಲ್ಲ. ಆದರೆ ಇವತ್ತು ಏಡೆಡ್ ಶಾಲೆಗಳ ಪರಿಸ್ಥಿತಿ ಏನಿದೆ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇದೆ. ಮೋರ್ ದ್ಯಾನ್ 50% ಆಫ್ ದಿ ಟೀಚರ್ಸ್, ಲ್ಯಾಕ್ ಆಫ್ 50% ಫ್ಯಾಕಲ್ಟೀಸ್ ಇದೆ. ಇವತ್ತು 50% ಮೇಲೆ ಇವತ್ತು ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಇವತ್ತು ಇಂಥ ಸಂದರ್ಭದಲ್ಲಿ ಹೌ ಡು ಯು ಗೆಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಫಾರ್ ಅವರ್ ಪೂರ್ ಚಿಲ್ಡ್ರನ್ಸ್, ಫಾರ್ ದಟ್ ಟು ಬಾರ್ನ್ ಬ್ರಾಟ್ ಅಪ್ ಇನ್ ಎ ವಿಲೇಜ್ ಮಕ್ಕಳಿಗೆ ನಾವು ಯಾವ ರೀತಿ ನಾವು ಶಿಕ್ಷಣವನ್ನು ಕೊಡೋಕ್ಕಾಗ್ತದೆ? ಕನ್ನಡ ಮೀಡಿಯಂ ಶಾಲೆಗಳು ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ಕನ್ನಡ ಮೀಡಿಯಂ ನಾವೆಲ್ಲ ಇರ್ತಕ್ಕಂಥವ್ರು ಎಕ್ಸೆಪ್ಟ್ ಚೌಟ ಬಿಟ್ಟರೆ ನಾವೆಲ್ಲ ಕನ್ನಡ ಮೀಡಿಯಂ. ದಯಾನಂದ ಎಲ್ಲಿ ಹೋದ್ರೆ ಗೊತ್ತಿಲ್ಲ ನನಗೆ. ವಿ ಆರ್ ಆಲ್ ಸ್ಟಡಿಡ್ ಇನ್ ಬಾರ್ನ್ ಬ್ರಾಟ್ ಅಪ್ ಇನ್ ಎ ವಿಲೇಜ್ ಆ್ಯಂಡ್ ಅಗ್ರಿಕಲ್ಚರ್ ಬೇಸ್ಡ್ ಫ್ಯಾಮಿಲಿ ಆ್ಯಂಡ್ ಲರ್ನ್ಡ್ ಇನ್ ಕನ್ನಡ ಶಾಲೆಯಲ್ಲೇ ಕಲ್ತಿದ್ದು. ನಮ್ಗೆ 10ನೇ ಕ್ಲಾಸ್ವರೆಗೂ ABCD ಏನು ನಮ್ಗೆ ಗೊತ್ತಿರಲಿಲ್ಲ. ಏನು ಅಲ್ಲಿ ಯಾರೋ ಇನ್ನು PUC ಸೇರಿದಾಗ ನಾನು ಪುತ್ತೂರಿನಲ್ಲಿ PUC ಬಂದು ಜಾಯ್ನ್ ಆದಾಗ ಅಲ್ಲಿ ಇಂಗ್ಲೀಷ್ ಮಾತಾಡೋರು ಕೆಲವರು. ನಮಗೆ ಇವ್ರು ಏನು ಮಾತಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ನಮ್ಗೆ ಹೇಳ್ಬೇಕಂತ ಹೇಳಿದೆ. ಕನ್ನಡ ಶಾಲೆಯ ಪರಿಸ್ಥಿತಿ ಹೇಳ್ದೆ, ಕನ್ನಡ ಆಡಳಿತ ಭಾಷೆ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ. ಸಾಹಿತ್ಯ ಪರಿಷತ್ನಲ್ಲಿ ಏನು ಗಂಟೆಗಟ್ಟಲೆ ಭಾಷಣ ಹೊಡೆದು ಬಿಸಾಕ್ತಾರೆ. ನಾನು ವಿಧಾನ ಪರಿಷತ್ನ ಒಳಗೂ ಇದೇ ರೀತಿ ಮಾತಾಡಿರೋದು, ಹೊರಗೂ ಇದೇ ರೀತಿ ಮಾತಾಡೋದು, ಯಾರನ್ನು ಮುಚ್ಚುಮರೆ ಇಲ್ಲ. ಇವತ್ತು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನೀ ಮೆಟ್ಟುವ ನೆಲದೆ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ ಅಂತ ಹೇಳಿದಾರಲ್ಲ ನಮ್ಮ ಹಿರಿಯರದು. ಸಾಕ್ಷರತೆ ಆಗಬೇಕಾ ಬೇಡ ಹೇಳಿ ನೋಡೋಣ. ಕನ್ನಡ ಶಾಲೆಯ ಬಗ್ಗೆ ಕೀಳರಿಮೆ ಇರಬಾರ್ದು, ಭಾಷಾಭಿಮಾನ ಇರಬೇಕು, ಅಂಧಾಭಿಮಾನ ಬೀಳೋದು. ಬಿಕಾಸ್ ಲ್ಯಾಂಗ್ವೇಜ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಕಂಟ್ರಿ ಆ್ಯಂಡ್ ದಿ ಸೊಸೈಟಿ. ಹಾಗಾಗಿ ನಮ್ಮ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಂ ಕಲಿಯೋಕ್ಕೆ ಹೋಗ್ತಾರೆ. ತಪ್ಪೇನಿದೆ? ನಾನು ಬಟ್ಟೆ ತೊಳೆದೆ, ನಾನು ಪಾತ್ರೆ ತೊಳೆದೆ, ನಾನು ಇನ್ನೊಬ್ಬರ ಮನೆ ಕಸ ಹೊಡೆದೆ, ನನ್ನ ಮಕ್ಕಳು ಕಸ ಹೊಡಿಬಾರ್ದು ಅನ್ನೋದು ಎಲ್ಲರೂ ಕೂಲಿ ಮಾಡ್ತಕ್ಕಂಥವ್ರದ್ದು ಅಭಿಪ್ರಾಯ. ಅವರು ಮನದಾಳದ ಆಸೆ, ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು, ಹೆಣ್ಣುಮಕ್ಕಳು ಕಲಿಬೇಕು ಅಂತ ಕೂಲಿ ಮಾಡಿ ಆದರೂ ಉತ್ತಮವಾದ ಸ್ಕೂಲಿಗೆ ಕಳಿಸಿ ಮಕ್ಕಳನ್ನು ಕಲಿಸ್ತಕ್ಕಂಥ ಸಂದರ್ಭ ಇರಬೇಕಾದ್ರೆ, ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಇಟ್ ಈಸ್ ನಾಟ್ ಎವರಿಬಡಿ ಕಾನ್ಸ್ಟಿಟ್ಯೂಷನಲ್ ರೈಟ್. ಇದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಮಾತು. ಇವತ್ತು ಶಿಕ್ಷಣ ಆರೋಗ್ಯವನ್ನು ಉಚಿತವಾಗಿ ಕೊಡಬೇಕು ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದನ್ನು ಸರ್ಕಾರಗಳು ಮಾಡಬೇಕಲ್ಲ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ದಿಸ್ ಸರ್ಕಾರ, ಆ ಸರ್ಕಾರ ಅಂತ ಹೇಳಿದ ಪ್ರಚಲಿತವಾಗಿ ನಡ್ಕೊಂಬಂದಿರ್ತಕ್ಕಂಥ ಎಲ್ಲ ಸರ್ಕಾರಗಳನ್ನ ನಾವು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾದ್ರೆ ನಮ್ಮದು ಜವಾಬ್ದಾರಿ ಇದೆ, ಚೌಟ ಅವ್ರ ಜವಾಬ್ದಾರಿ ಇದೆ. ಅವರು ಪಾರ್ಲಿಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನೊಂದು ನಿಮ್ಮೆಲ್ಲರ ಆಯ್ಕೆಯಿಂದ ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡುವಾಗ ನಮಗೆ ಜವಾಬ್ದಾರಿ ಇಲ್ಲ ಅಂತ ಹೇಳಲ್ಲ, ನಮ್ಮ ಜವಾಬ್ದಾರಿ ಇದೆ. ಪ್ರಾರಂಭದಲ್ಲಿ ನೋಡಿ ಇವರು ಮಾತಾಡುವಾಗ ಪ್ರಾರಂಭದಲ್ಲಿ ವಾಕ್ಯ ಮಾಡಿದರು,
ನಮ್ಮ ಗೋಪಾಲಕೃಷ್ಣ ಅಡಿಗರದ ಮಾತುಗಳನ್ನು ಹೇಳ್ತಾಯಿದ್ರು. ಸುಮ್ಮನೆ ಹೇಳಿದ್ದಾರೆ. ಈ ನಾಡಿನ ಹೆಸರಾಂತ ಕವಿ ಇವರು ಅಂತ ದಿಗ್ಗಜರು ಹೇಳಿರ್ತಕ್ಕಂಥ ಮಾತುಗಳು ಇವತ್ತು ಅಕ್ಷರಶಃ ಸಾಕ್ಷರತೆ ಆಗಬೇಕಾಗಿದೆ. ಇವತ್ತು ಹಾಗೆ ಹೇಳಿದ್ದಾರೆ, ಸಮ ಬಗೆಯ ಸಮ ಸುಖದ ಸಾಮರಸ್ಯದ ಅಂತ ಹೇಳ್ತಾರೆ. ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ, ವಾಟ್ ಎ ಬ್ಯೂಟಿಫುಲ್ ವರ್ಡ್. ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯದ ಗಾನ ಲಹರಿಯ ಮೇಲೆ ತೇಲಿ ಬರುತ್ತಲಿದೆ ನೋಡು ನಮ್ಮ ನಾಡು ಅನ್ಬೇಕಾದ್ರೆ ಅಂಥ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಇಂಥ ಶಾಲೆಗಳ ಬಗ್ಗೆ ನಾವು ಕೀಳರಿಮೆ ಇದ್ದರೆ ಹೇಗಾಗ್ತದೆ? ಆಗಬೇಕಲ್ಲ. ಇವತ್ತು ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಟ್ಟುವೆವು ನಾವು ರಸದ ಬೀಡೊಂದನ್ನು. ಈಗ ತಾನೇ ಹೇಳಿದ್ರು ಅವರು. ಅಂಥ ನಾಡನ್ನು ಕಟ್ತಕ್ಕಂಥ ಕೆಲಸ ಆಗಬೇಕಲ್ಲ ಇವತ್ತು. ಹಾಗಾಗಿ ಹೇಳ್ತಾರೆ, ನಾವು ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ದಿವಸಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಯನು ಸವೆಸು ನೀ ಜನ್ಮವನು ಮಂಕುತಿಮ್ಮ ಅಂತ. ಮಂಕುತಿಮ್ಮನ ಕಾಗದಲ್ಲಿ ಅಕ್ಷರ ಕಲೀಲಿಲ್ಲ, ಓದಲಿಲ್ಲ, ಬರೀಲಿಲ್ಲ. ಡಿ ವಿ ಗುಂಡಪ್ಪನವರು ಓದೋಕ್ಕಾಗಲಿಲ್ಲ, ಬಡತನ ಕಿತ್ತು ತಿಂತಾಯಿತು. ಅವ್ರು ಕೊಟ್ಟಂಥ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗನ ಇವತ್ತು ಮಾಸ್ಟರ್ ಡಿಗ್ರಿನಲ್ಲಿ ನಾವು ಪಠ್ಯಪುಸ್ತಕದಲ್ಲಿ ನಮ್ಮ ಶಿಕ್ಷಕರು ಕಲಿತಾ ಇದ್ದಾರೆ ಇವತ್ತು. ಹಾಗಾಗಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಾವೆಲ್ಲ ಬೆಲ್ಲ ಸಕ್ಕರೆ ಆಗಿ ಎಲ್ಲರೊಳಗೊಂದಾಗಿ ಮಂಕುತಿಮ್ಮನ ಕಗ್ಗದ ರೀತಿಯಲ್ಲಿ ನಾವು ಕೆಲಸ ಮಾಡಿದರೆ ನಾವು ಇವತ್ತು ಉತ್ತಮವಾದ ಸಮಾಜವನ್ನು ಕಟ್ಟೋಕ್ಕಾಗಲ್ವ? ನಮ್ಮ ಹಿರಿಯರು ಓದಲಿಲ್ಲ, ಬರೀಲಿಲ್ಲ, ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿ, ಕೃಷಿ ಬದುಕಿನಲ್ಲಿ ಇಂಥ ಏಡೆಡ್ ಸಂಸ್ಥೆಗಳನ್ನು ಅಂದು ಸ್ಥಾಪನೆ ಮಾಡಿದಂಥ ನಮ್ಮ ಹಿರಿಯರು ಅವರು ಓದಲಿಲ್ಲ, ಆಗಲಿಲ್ಲ, ಓದೋಕ್ಕಾಗಲಿಲ್ಲ. ಅವರು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಲಿಲ್ವಾ? ಇವತ್ತು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬೇಕು ಅಂತ ನಾವು ಹೊರಟಿರ್ತಕ್ಕಂಥ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇರುವಾಗ ನಮಗೆ ಉತ್ತಮವಾದ ಸಮಾಜವನ್ನು, ಆರೋಗ್ಯಕರವಾದ ಸಮಾಜವನ್ನು ಕಟ್ಟೋಕ್ಕಾಗಲಿಲ್ಲ ಅಂತ ಹೇಳಿದರೆ ನಾವು ಎಲ್ಲಿದ್ದೇವೆ? ನಾವು ಇವತ್ತು ನಮ್ಮ ಮಕ್ಕಳಿಗೆ ಜೀವನದ ಶಿಕ್ಷಣವನ್ನು ಕಲಿಸಬೇಕಾಗಿದೆ. ಇವತ್ತು ಮಕ್ಕಳು ರ್ಯಾಂಕ್ ಬಂದರೆ ಭಾಳ ಖುಷಿ ಪಡ್ತೀರಿ ತಂದೆ ತಾಯಂದಿರು. ಅದು ಖುಷಿ, ಅದು ಮಾತ್ರ ಶಿಕ್ಷಣ ಅಲ್ಲ. ಶಿಕ್ಷಣ ಅಂತೇಳಿದ್ರೆ ಸರ್ವತೋಮುಖ ಅಭಿವೃದ್ಧಿಯ ಆ ಶಿಕ್ಷಣ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗ್ತದೆ. ಇವತ್ತು ಆ ಶಿಕ್ಷಣ ಅಂತೇಳಿದರೆ ಇವತ್ತು ಜೀವನದ ಶಿಕ್ಷಣ ಅವ್ರಿಗೆ ಬೇಕಾಗ್ತದೆ. ನಮಗೆ ಆ ಜೀವನದ ಶಿಕ್ಷಣವನ್ನು ಕಲಿಸ್ದೇ ಇದ್ದರೆ ಯಾವ ಮಕ್ಕಳು ರ್ಯಾಂಕ್ ಬಂದರೂ ಏನು ಪ್ರಯೋಜನ ಆಗಲಿಲ್ಲ. ಇವತ್ತು ವೃದ್ಧಾಪ್ಯದಲ್ಲಿ ನಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಡೋದು, ಅಮೇರಿಕದಲ್ಲಿ ವಾಸ, ನನ್ನ ಮಕ್ಕಳು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಒಳ್ಳೆಯ ಸಂಬಳ ಅಂತಾರೆ ಅಂದರೆ ಅದು ಒಂದು ಶಿಕ್ಷಣನ? ನಾನು ಅದು ಬೇಡ, ತಪ್ಪು ಅಂತ ಹೇಳೋದಿಲ್ಲ. ಆದರೆ ಇವತ್ತು ತಂದೆ ತಾಯಿಗಳನ್ನು ಗೌರವಿಸ್ತಕ್ಕಂಥ, ಗುರು ಹಿರಿಯರನ್ನ ಗೌರವಿಸ್ತಕ್ಕಂಥ, ಸಂಬಂಧಗಳನ್ನು ಗೌರವಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಸಂಬಂಧಗಳು ಉಳಿದಿಲ್ಲ. ಇವತ್ತು ತಂದೆ ತಾಯಿಯರ ಸಂಬಂಧ ಉಳಿದಿಲ್ಲ, ಅಕ್ಕ ತಂಗಿಯರ ಸಂಬಂಧ ಉಳಿದಿಲ್ಲ, ಅಣ್ಣ ತಮ್ಮಂದಿರ ಸಂಬಂಧ ಉಳಿದಿಲ್ಲ, ಗುರು ಶಿಷ್ಯರ ಸಂಬಂಧ ಮೊದಲೇ ಉಳಿದಿಲ್ಲ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಶಿಕ್ಷಕರು ನಮಗೆ ಬಾಸುಂಡ ಬರೋಂಗೆ ಹೊಡಿತಾಯಿದ್ರು. ಮನೇಲಿ ತೋರಿಸಿದ್ರೆ ಇನ್ನೂ ಹೊಡಿತಾರಲ್ಲ ಅಂತ ಮನೇಲಿ ತೋರಿಸ್ತಾ ಇರಲಿಲ್ಲ, ಇನ್ನೂ ಹೊಡಿಬೇಕಾಯ್ತು ಅಂತ ಹೇಳೋರು. ಇವತ್ತೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಏರು ಧ್ವನಿಯಲ್ಲಿ ನಮ್ಮ ಶಿಕ್ಷಕರು ಏನಾರು ಮಾತಾಡಿದರೆ ಇವತ್ತು ಅವ್ರನ್ನ ಕಾಣೋ ಪರಿಸ್ಥಿತಿ ಯಾವ ರೀತಿ ಇದೆ. ಶಾಲೆನೇ ಬಂದು ಎಲ್ಲ ಪೋಷಕರು ಇಲ್ಲಿ ಬಂದು ಕೂತರು, ಆ ಶಿಕ್ಷಕ ಹೋದ ಅದೋ ಗತಿಗೆ ಹೋಗ್ಬಿಟ್ಟ ಅವನು. ಇಂಥ ಪರಿಸ್ಥಿತಿಯಲ್ಲಿ ನಾವು ಶಿಕ್ಷಣ ಅದು ನಮಗೆ ಬಡ್ದು ಎಲ್ಲ ಕಲಿಸಿರೋದಕ್ಕೆ ನಾವೊಂದು ಇಲ್ಲಿ ಬಂದು ನಿಂತಿದೆ. ಅದಕ್ಕೆ ಡಿ ಗುಂಡಪ್ಪನವ್ರು, ಜಿ ಎಸ್ ಸುದ್ದಪ್ಪನವ್ರು ಒಂದು ಕಡೆ ಹೇಳ್ತಾರೆ ನೋಡಿ, ಎಲ್ಲಿದೆ ಬಂಧನ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ ಎಲ್ಲಿದೆ ನಂದನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, ಹತ್ತಿರವಿದ್ದು ದೂರ ನಿಲ್ಲುವೆವು ಈ ಅಮ್ಮಿನ ಕೋಟೆಯೊಳಗೆ. ನಾನು ನಮ್ಮ ದುರಹಂಕಾರದಲ್ಲಿ ಇವತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ತಕ್ಕಂಥ ಶಿಕ್ಷಣವನ್ನು ನಾವು ಎಲ್ಲಿವರೆಗೆ ನೀಡೋಕ್ಕಾಗೋದಿಲ್ಲ ಅಲ್ಲಿವರೆಗೆ ಉತ್ತಮವಾದ ಸಮಾಜವನ್ನು ಕಟ್ಟೋಕ್ಕಾಗಲ್ಲ, ಉತ್ತಮವಾದ ನಡವಳಿಕೆಯನ್ನು ಆ ಮಕ್ಕಳಿಗೆ ಬರೋದಿಲ್ಲ, ಈ ಲೋಕ ಕಲ್ಯಾಣಕ್ಕೆ ಆ ಮಕ್ಕಳನ್ನು ನಾವು ಕೊಡೋಕ್ಕಾಗೋದಿಲ್ಲ ಅನ್ನೋದನ್ನ ನಾವು ಇವತ್ತು ಅರಿಬೇಕಾಗ್ತದೆ. ಅಂಥ ಒಂದು ದುರ್ದಿತ ಪರಿಸ್ಥಿತಿಯಲ್ಲಿ ನಾವಿವತ್ತು ಇಲ್ಲಿದ್ದೇವೆ ನಾವಿವತ್ತು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಾವು ಇಂಥ ಸರ್ಕಾರಿ ಶಾಲೆಗಳ ಮುಖಾಂತರ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಕ್ಕಂಥ ಅವಕಾಶ ಆಯಾ ಸರ್ಕಾರಗಳಿಗಿದೆ, ನಮಗೂ ಈ ಜವಾಬ್ದಾರಿ ಇದೆ. ನಾವೆಲ್ಲ ಸೇರಿ ಮಾಡ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಇವತ್ತೆಲ್ಲ ಕೂಡ ಇಲ್ಲಿ ಬಂದಿದ್ದೀರಿ. ಇವತ್ತು ನಾವು ಸ್ಟೆಪ್ಪಿಂಗ್ ಇಂಟು ನ್ಯೂ ಎಜುಕೇಷನ್ ಪಾಲಿಸಿ, ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ. NEP SCP ಬಗ್ಗೆ ಮಾತಾಡ್ತೀವಿ ನಾವು. ವಾಟ್ ಈಸ್ NEP, ವಾಟ್ ಈಸ್ SCP? ಜಸ್ಟ್ ಮಿಯರ್ ಬಿಕಾಸ್ ಆಫ್ ನೇಮಿಂಗ್ ಆಫ್ SCP NEP ವಿ ಕೆನಾಟ್ exactly expect the quality of education for our children. What exactly inside the textbook, that is more important. ಇವತ್ತು ಈ ನಾಡಿನಲ್ಲಿ ನನಗೇನ್ರಿ ಕೆಲಸ ಇದೆ, ಚೌಟವ್ರಿಗೇನು ಕೆಲಸ ಇದೆ, ಮಂತ್ರಿಗೇನು ಕೆಲಸ ಇದೆ? ಶಿಕ್ಷಣದ ಬಗ್ಗೆ ನಾವು ಹೇಳ್ಬೋದು,
ಆದರೆ ಪಠ್ಯಪುಸ್ತಕವನ್ನು ನಮಗೆ ಯಾಕೆ ನಾವು ಮೂಗು ತೋರಿಸ್ಬೇಕು? ಮಂತ್ರಿಗೆ ಏನು ಕೆಲಸ ಇದೆ? ಈ ನಾಡಿನಲ್ಲಿ ಅನೇಕ ಶಿಕ್ಷಣ ತಜ್ಞರು, ಸಾವಿರಾರು ಶಿಕ್ಷಣ ತಜ್ಞರು ನಮ್ಮ ನಾಡಿನಲ್ಲಿ ಇದ್ದಾರೆ. ಅವರಿಂದ ನಮ್ಮ ಮಕ್ಕಳಿಗೆ ಯಾವ ಥರದ ಶಿಕ್ಷಣವನ್ನು ನಾವು ಕೊಡಬೇಕು ಅನ್ನೋದು, ಅಂಥ ಶಿಕ್ಷಣ ತಜ್ಞರಿಂದ ತಯಾರಿಸಿದ ಪಠ್ಯಪುಸ್ತಕವನ್ನು ನಾಡು ನುಡಿಯ ರಕ್ಷಣೆಗೆ, ನಮ್ಮ ನಾಡಿನ ಸಾಹಿತ್ಯಾಸಕ್ತರಿಗೆ ಅಂಥ ಪಠ್ಯಪುಸ್ತಕವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೊಟ್ಟರೆ ಉತ್ತಮವಾದ ಪಠ್ಯಪುಸ್ತಕವನ್ನು ನಮ್ಮ ಮಕ್ಕಳಿಗೆ ಕೊಡ್ತಾರೆ. ಅದರಿಂದ ನಾಡು ನುಡಿಯ ರಕ್ಷಣೆ ಆಗ್ತದೆ. ಅದು ಬಿಟ್ಟು ಇಂಥ ಪಠ್ಯಪುಸ್ತಕನ ನಾನು ಕೊಡಬೇಕು ಅಂತ ಮಂತ್ರಿ ಹೇಳೋದು, MLA ಹೇಳೋದು, ನಮಗೆಲ್ಲ ಕೆಲಸ ಇಲ್ಲ ರೀ. ಅಂಥ ಶಿಕ್ಷಣ ಕೊಡ್ತಕ್ಕಂಥ ಅನೇಕ ಶಿಕ್ಷಣ ತಜ್ಞರು ನಮಗೆ ಕೊಟ್ಟರು. ಅವತ್ತು ಕೊಟ್ಟರಲ್ಲ. ಇಲ್ಲಿ ಈ ನಾಡಿನ ಮುದ್ದಣ ಮನೋರಮೆ ಸಲ್ಲಾಪ ನಮಗೆ 50 ವರ್ಷಗಳ 60 ವರ್ಷಗಳಿಂದ ಪಠ್ಯಪುಸ್ತಕ ಇತ್ತು ಗಂಡ ಹೆಂಡರು ಹೇಗಿರಬೇಕು ಅಂತ. ಗಂಡ ಹೆಂಡರ ಸಂಬಂಧ ನಮಗೆ ಯಾಕಂದ್ರೆ 4ನೇ ಕ್ಲಾಸಲ್ಲಿ ಕಲಿಸಿದ್ರು. ಇಲ್ಲಿದ್ದಾರೆ ಅನೇಕರು ಓದಿದ್ದಾರೆ, ನಮಗೆ ಬೇಕಾಗಿತ್ತಾ? ಅದು ಇವತ್ತು ಪ್ರಸ್ತುತವಾಗಿದೆ. ನನ್ನ ಮಗ ಅಮೇರಿಕದಲ್ಲಿ ಕೆಲಸ, ನನ್ನ ಮಗಳು ಸಿಂಗಪೂರ್ನಲ್ಲಿ ಕೆಲಸ, ಮದುವೆ ಮಾಡಿಕೊಟ್ರೆ 3 ದಿನಕ್ಕೆ ಡೈವರ್ಸು. ಇದು ದಾಂಪತ್ಯ ಜೀವನದ ಇರತಕ್ಕಂಥ ಪರಿಸ್ಥಿತಿ. ಇದು ನಮಗೆ ಆ ಒಂದು ಪಠ್ಯಪುಸ್ತಕದಲ್ಲಿ 4ನೇ ಕ್ಲಾಸಲ್ಲಿ ಕಲಿಸಿದ್ದಾರೆ. ಅವಾಗ ಹೇಳಿದಾರೆ ನೋಡಿ, ಗಂಡ ಹೆಂಡತಿ ಮಾತಾಡೋ, ನೀರಿಳಿದ ಗಂಟಲಂ ಕಡುಬಂ ತುರುಕಿದಂತ ಆಯಿತು. ವಾಟ್ ಎ ಬ್ಯೂಟಿಫುಲ್ ಅಳಗನ್ನಡ. ವೈಶಂಪಾಯನ ಸರೋವರವನ್ನು ದುರ್ಯೋಧನ ಮುಳುಗಿದಾಗ ಭೀಮ ಮೇಲಿಂದ ಬಂದು ಮುದುರಿಸ್ತಾನೆ, ನೀರೊಳಗಿದ್ದಂ ಬೆಮರ್ತಂ ಉರಗಪಾತಾಕಂ ಅಂತ. ನಾನು 4ನೇ ಕ್ಲಾಸಲ್ಲಿ ಕಲ್ತಿದ್ದೀನಿ ನಾನು. ಇಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್? ಅವತ್ತು ಒಂದು ಶಿಕ್ಷಣ ತಜ್ಞರು ಕೊಡಲಿಲ್ಲ. ಇವತ್ತು ಅಂಥ ಶಿಕ್ಷಣ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗಿದೆ ಇವತ್ತು. ಹಾಗಾಗಿ ಇವತ್ತು ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡಿದ್ದೇವೆ, ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ. ಇವತ್ತು ನೋಡಿ, ನಮ್ಮ MRPಯಲ್ಲಿ ಅವರು ಪಾಪ ಬಹುದ ದೊಡ್ಡ ದಾನಿಗಳು, ಅದೆಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು, ನಮ್ಮ ಸಂಚಾಲಕರು, ಇವರೆಲ್ಲ ಸೇರಿದ ಫಲವಾಗಿ ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದ ಫಲವಾಗಿ ನಮ್ಮ ಚೌಟಾರವರು ಯುವಕರಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆ ಯುವಕ ಧ್ವನಿಯನ್ನು ಅವರ ಪಕ್ಷದವರು ಗುರುತು ಮಾಡಿ ಇವತ್ತು ಅವ್ರಿಗೊಂದು ಬಹುದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾಡಿನ ಉದ್ದಾರಕ್ಕೂ ನಾನು ನೋಡ್ತೀನಿ, ಚೌಟಾರು ಯಾವಾಗ ಮಾತಾಡಿದ್ರು ಅವ್ರು ಒಂದು ಜಾಗದಲ್ಲಿ ಇಲ್ಲದಿಲ್ಲ, ಇಡೀ ಕ್ಷೇತ್ರವನ್ನು ಅಷ್ಟೊಂದು ರಾತ್ರಿ ಬೆಳಗು ಸಂಚಾರ ಮಾಡಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಇಂಥ ಒಂದು ನಾಡಿನಲ್ಲಿ ಇವತ್ತು ಶಿಕ್ಷಣಗಳ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ನಮ್ಮ ತಂದೆ ತಾಯರು ಪುತ್ತೂರಿನಲ್ಲಿ ಒಂದು ಒಳ್ಳೆ ಎಜುಕೇಷನ್ ಇದೆ, ನಮ್ಮ ಮಗನ ಹಾಕಬೇಕು ಅಂತ ನನ್ನ ಪುತ್ತೂರಿನಲ್ಲಿ ಕಲಿಸಿದ್ರು. ನನಗೆ ಅವಿಭಾಜ್ಯ ದಕ್ಷಿಣ ಜಿಲ್ಲೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಧಾರ್ಮಿಕ ವ್ಯವಸ್ಥೆಗೆ ನಂಬರ್ 1 ಕ್ಷೇತ್ರ ಯಾವುದಾರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅತ್ಯಂತ ಹೆಮ್ಮೆಯಿಂದ ನಾವು ಇವತ್ತು ಹೇಳಬೇಕಾಗ್ತದೆ. ಆ ಶಿಸ್ತುಬದ್ಧವಾದ ಶಿಕ್ಷಣ ಇಲ್ಲಿ ಸಿಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಅಂಥ ಶಿಸ್ತುಬದ್ಧವಾದ ಶಿಕ್ಷಣದಲ್ಲಿ ನಾವು ಇಲ್ಲಿ ಹುಟ್ಟುವುದಕ್ಕೆ ಕೆಲಸ ಮಾಡಬೇಕಲ್ಲ ಇವತ್ತು. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ಬಹುದೊಡ್ಡದ ಉಚ್ಚಪ್ಪಗಳಿರ ಆನೆಗೊಡಬೇಡಿ ಅಂತ. ಅದೇ ರೀತಿ ಕನಕದಾಸರು ಹೇಳಿದ್ದಾರೆ ನೋಡಿ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಗಳ ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಗಳ ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಿಗೂ. ನಾವೆಲ್ಲ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾಯ ವಾಚ ಮನಸ ನಿಷ್ಠೆ ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸಗಳನ್ನು ನಾವು ಮಾಡಿದರೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಕ್ಕಾಗೋದಿಲ್ವ? ದಾಸರಾಗಿ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ನಮ್ಮ ಹಿರಿಯರು ವಚನ ಸಾಹಿತ್ಯದ ಅಡಿಯಲ್ಲಿ, ದಾಸ ಸಾಹಿತ್ಯದ ಅಡಿಯಲ್ಲಿ, ಜಾನಪದ ಸಾಹಿತ್ಯದ ಅಡಿಯಲ್ಲಿ, ತತ್ವಪದಗಳ ಆಧಾರದಲ್ಲಿ ನಾಡನ್ನು ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಲೀಲಿಲ್ಲ, ಬರೀಲಿಲ್ಲ. ಆದರೆ ಉತ್ತಮವಾದ ಸಮಾಜವನ್ನು ನಮಗೆ ಕೊಟ್ಟಿದ್ದರ ಫಲವಾಗಿ ನಾವೆಲ್ಲ ಇಲ್ಲಿ ಬಂದು ಕೂತಿದ್ದೇವೆ, ನೀವೆಲ್ಲ ಇಲ್ಲಿ ಕೂತಿದ್ದೀರಿ. ಅಂಥ ಉತ್ತಮವಾದ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಶ್ರೀರಾಮ ತನ್ನ ಸೀತೆಯನ್ನು ಕಾಡಿಗೆ ಇಡ್ತಕ್ಕಂಥ ಪ್ರಸಂಗ, ಸೀತೆ ತುಂಬು ಗರ್ಭಿಣಿ, ನಾನು ಋಷಿಗಳ ಆಶ್ರಮವನ್ನು ನೋಡಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸಿದಂಥ ಒಂದು ಸಂದರ್ಭವನ್ನು ನಮಗೆ 4ನೇ ಕ್ಲಾಸಲ್ಲಿ ಕಳಗನ್ನಡದಲ್ಲಿ ಪಠ್ಯಪುಸ್ತಕವನ್ನು ನಮ್ಮ ಶಿಕ್ಷಕರು ನಮಗೆ ಕಲಿಸಿದ್ರಲ್ಲ, ಕನ್ನಡ ಪಂಡಿತರು. ಇವತ್ತು ಆ ಶಿಕ್ಷಣ ಉಳಿದಿದೆಯಾ? ಇವತ್ತು ಅದೇ 4ನೇ ಕ್ಲಾಸಲ್ಲಿ ಕಲಿತಂಥ ನನ್ನ ಆ ಶಿಕ್ಷಣವನ್ನು ಇವತ್ತು ಪದವಿಯಲ್ಲಿ ಇಟ್ಟಿದ್ದೀರಿ, ಮತ್ತು ಡಿಗ್ರಿನಲ್ಲಿ ಇಟ್ಟಿದ್ದೀರಿ. ನೀವು ಇವೇನೇ ಇಲ್ಲ, ಇದು ಕ್ವಾಲಿಟಿ ಆಫ್ ಎಜುಕೇಷನ್. ಮಾತಾಡಿದ್ರೆ ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ ನಾವು. 4ನೇ ಕ್ಲಾಸ್ ಅದು ಕಲೀಲಿಲ್ಲ. ಹೇಳ್ತಾರೆ ನೋಡಿ, ಅಲ್ಲಿ ಅವ್ರು ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದ್ರೆ ಲಕ್ಷ್ಮಣ ಆಗಲ್ಲ ಅಂತಾರೆ, ರಾಜಾಜ್ಞೆ ಅಂತ ಹೇಳ್ತಾರೆ. ಎಲ್ಲಿ ಮುನಿಪೋತ್ತಮರ ಪಾವನದೆಡೆಗಳು, ಎಲ್ಲಿ ಸ್ವಾಮಿಗಳ ಕಂಪಗೆದ ಅಗ್ನಿಹೋತ್ರದ ಕುಟೀರಂಗಳು,
ಅಲ್ಲಿಗೊಯ್ಯದೆ ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ಸೌಮಿತ್ರಿ ಏಳೆಂದು ಜಾನಕಿ ಸುಯ್ದಳು. ದೇವಿ ನಿನಗಿನ್ನೆ ಗಂಪೇಳ್ದುದಿಲ್ಲ ಪವಾದ ಮಾವರಿಸಿ ನಿನ್ನನೊಲ್ಲದ ರಘುಕುಲೋದು ಹಂಸಿ ವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ಆ ವಿಭುವಿನಾಜ್ಞೆಯನ್ಮಿರಲರಿಯದೆ ನಿನ್ನ ನಿಲ್ಲಿಗೊಡಕೊಂಡು ಬಂದೆ. ಇನ್ನು ಆವಲ್ಲಿಗಾದೊಡಂಪೋಗು ಎನ್ ಲಕ್ಷ್ಮಣಂ ಬಾಷ್ಪಲೋಚನನಾದನು. ಬಿರುಗಾಳಿ ಪಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಅಮ್ಮೈಸಿ ಬಿದ್ದಳಂಗನೆ ದರೆಗೆ ನಡುಗುತ್ತೆ. ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ತಣ್ಣೀರ್ ತಳಿದು ರಾಮನ ಸೇವೆ ಸಂದುದೇ ತನಗೆಂದು ರೂದಿಸಿದನು. ಇದನ್ನು 4ನೇ ಕ್ಲಾಸಲ್ಲಿ ನಮ್ಮ ಕನ್ನಡ ಪಂಡಿತರು ನನಗೆ ಇಂಥ ಸರ್ಕಾರಿ ಶಾಲೆಯಲ್ಲಿ ಮೂಲೆಯಲ್ಲಿ ಬೆಂಚ್ ಇದ್ದರೆ ಬೋರ್ಡ್ ಇಲ್ಲ, ಬೋರ್ಡ್ ಇದ್ದರೆ ಬೆಂಚ್ ಇಲ್ಲ ಅಂಥ ಶಾಲೆಯಲ್ಲಿ ನಮಗೆ ಕಲಿಸಿದ್ರಲ್ಲ. ಈಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್? ಅದಕ್ಕೆ ನಾನು ಹೇಳ್ತೀನಿ ಬಂಧುಗಳೇ, ಇನ್ನೂ ಕಾಲ ಮಿಂಚಿಲ್ಲ, ಭಾಳ ಸಮಯ ತಗೊಂಡಿನಿ, ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ನಿಮ್ಮೊಟ್ಟಿಗೆ ಮಾತಾಡೋಣಂತೆ. ಇವತ್ತು ಭಾಳ ಸಮಯ ಆಗಿದೆ. ಮುಂದಿನ ಮತ್ತೆ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳೋಣ. ನಾನು ಸರ್ಕಾರಿ ಶಾಲೆಗಳ ಬಗ್ಗೆ, ಏಡೆಡ್ ಶಾಲೆಗಳ ಬಗ್ಗೆ ಅತ್ಯಂತ ಗೌರವಯುತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಿಕ್ಷಕರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ನಿಮ್ಮೆಲ್ಲರ ಧ್ವನಿಯಾಗಿ ವಿಧಾನ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ನಾನು ಕೆಲಸ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಅತ್ಯಂತ ಸಂತೋಷದಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಚೌಟ ಅವರ ಜೊತೆಗೆ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಂದು ಕೂಡ ಭಾಗ್ಯ ಅಂತ ನಾನು ಎಣಿಸಿದ್ದೇನೆ. ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಥ್ಯಾಂಕ್ ಯು. ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಹಿರಿಯರೇ, ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಅಕ್ಕಂದಿರೇ, ಅಣ್ಣಂದಿರೇ, MRPLಯಿಂದ ಇದು 3ನೇ ಅನುದಾನ ಈ ಶಾಲೆಗೆ. ಸುಮಾರು 42 ಲಕ್ಷ ರೂಪಾಯಿಯ ಈ ಒಂದು ಪ್ರಾಜೆಕ್ಟ್ ಬಹುಶಃ ಹಣ ಸ್ಯಾಂಕ್ಷನ್ ಆಗಿದೆ ಹಾಗೂ ಪೇಮೆಂಟ್ ಸಹ ಆಗಿದೆ ಅಂತ ಭಾವಿಸ್ತೇನೆ. ಪೇಮೆಂಟ್ ಸಹ ಆಗಿದೆ, ಹಣ 42 ಲಕ್ಷ ರೂಪಾಯಿ ಪೇಮೆಂಟ್ ಸಹ ಆಗಿದೆ ಅಂತ ನಾನು ಭಾವಿಸ್ತೇನೆ. MRPL ಸಂಸ್ಥೆ ಬಹಳಷ್ಟು ಜನರಿಗೆ, ನಾನು ಬೇರೆ ಬೇರೆ ಕಡೆ ಸುಳ್ಯ, ಪುತ್ತೂರು ಆಚೆ ಕಡೆಗೆಲ್ಲ CSR ಉದ್ಘಾಟನೆಗೂ ಹೋಗುವಾಗ MRPL ಎಲ್ಲಿದೆ ಅಂತ ಕೇಳಿದರೆ ಅವರು ಸರಿಯಾದ ಮಾಹಿತಿ ಇಲ್ಲ. ಅವರಿಗೆ ಏನು ಅಂತ ಹೇಳಿದರೆ MRPL ಅಂತ ಹೇಳಿದರೆ ನಮಗೆ ಟಾಯ್ಲೆಟ್ ಕೊಡ್ತಾ ಇದ್ದಾರೆ MRPL, ನಮಗೆ ಕ್ಲಾಸ್ ರೂಮ್ ಮಾಡಿಕೊಟ್ಟದ್ದು MRPL, ಅಥವಾ ನಮಗೆ ಭೋಜನ ಶಾಲೆ ಮಾಡಿಕೊಡೋದು MRPL ಅಂತ ಭಾವಿಸ್ತಾರೆ ವಿನಃ MRPLನ ಕೋರ್ ಬಿಸ್ನೆಸ್ ಏನು ಅಂತ ಬಹಳಷ್ಟು ಜನ, ಮುಖ್ಯವಾಗಿ ಹಳ್ಳಿಗರಿಗೆ ಇನ್ನೂ ಸಹ ಗೊತ್ತಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ, MRPL ನಮ್ಮ ರಾಜ್ಯದ ಒಂದು ಅತ್ಯುನ್ನತ ತಂತ್ರಜ್ಞಾನ ಹೊಂದಿರುವಂಥ ಒಂದು ತೈಲಾಗಾರ. ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿದೆ, ಸುಮಾರು 80-85% ಏನು ಕ್ರೂಡ್ ಆಯಿಲ್ ಇದೆ, ಅದು ನಾವು ಬೇರೆ ಬೇರೆ ಇತರ ರಾಷ್ಟ್ರಗಳಿಂದ ನಾವು ಆಮದು ಮಾಡ್ತೇವೆ. ಅದನ್ನು ತೈಲ ಶುದ್ಧೀಕರಣ ಮಾಡ್ತೇವೆ ಮತ್ತು ನಮ್ಮ ದೇಶದಲ್ಲಿ ಅದನ್ನು ಮಾರಾಟ ಮಾಡ್ತೇವೆ. ಅದರಲ್ಲಿ MRPL ಒಂದು ಸಂಸ್ಥೆ. MRPL ಸಂಸ್ಥೆಯ ಹಣಕಾಸು ವ್ಯವಹಾರ ನೋಡಿದರೆ ಅದು ವರ್ಷಕ್ಕೆ
1,00,000 ಕೋಟಿಗಿಂತಲೂ ಅಧಿಕ ವ್ಯವಹಾರವನ್ನು ಈ MRPL ಸಂಸ್ಥೆ ಮಾಡ್ತಿದೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಬೆಂಗಳೂರು ಬಿಟ್ಟರೆ ಹೈಯೆಸ್ಟ್ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡುವರು ಯಾರು ಅಂತ ಹೇಳಿದರೆ ಅದು ಮಂಗಳೂರಿನವರು. ಬೆಂಗಳೂರಿನಲ್ಲಿ ನೋಡಿ ಸಾವಿರಾರು ಸಾಫ್ಟ್ವೇರ್ ಕಂಪನಿಗಳುಂಟು, 1 ಕೋಟಿ ಜನಸಂಖ್ಯೆ ಇದೆ. ಮಂಗಳೂರು ಒಂದು ಸಣ್ಣ ಪುಟ್ಟ ಜಿಲ್ಲೆ, ಪುಟ್ಟ ಒಂದು ಸಿಟಿ, 8 ಲಕ್ಷ ಜನಸಂಖ್ಯೆ. ಆದರೆ ನಂಬರ್ 2 ಇವತ್ತು ಟ್ಯಾಕ್ಸ್ ಪೇಯರ್ ಎಲ್ಲಿ ಅಂತ ಹೇಳಿದರೆ ಅದು ಮಂಗಳೂರು. ಪರ್ ಕ್ಯಾಪಿಟಾ ಇನ್ಕಮ್ಸ ನೋಡಿ ನೀವು, ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ನಂಬರ್ 2 ಅಲ್ಲಿ ಇರುವಂಥದ್ದು ಅದು ಮಂಗಳೂರು. ಅದರ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ MRPL ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಮ್ಮ ವ್ಯವಹಾರ ಒಂದು ವರ್ಷಕ್ಕೆ 1,00,000 ಕೋಟಿ. ನೀವು ಅರ್ಥ ಮಾಡಿ, 1,00,000 ಕೋಟಿ ವ್ಯವಹಾರ ಮಾಡಬೇಕಾದ್ರೆ ನಾವು ಎಷ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕು ಅಂತ ಹೇಳಿ. MRPLನ ಏನು ಈ ವ್ಯವಹಾರ ಉಂಟು ಅದು ನಮ್ಮ ಸಮಾಜಕ್ಕೆ ತೀರ ಹತ್ತಿರವಾಗಿದೆ. MRPL ಇಲ್ಲದೆ ಖಂಡಿತವಾಗಿ ನಮಗೆ ಕಂಫರ್ಟೇಬಲ್ ಲೈಫ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಾನು ಒಮ್ಮೆ ಈ ಸಾಸ್ತಾನ ಕುಂದಾಪುರ ಅಲ್ಲಿ ಹೋಗಿ MRPL ಎಲ್ಲಿ ಉಂಟು ಅಂತ ಕೇಳಿದಾಗ ಒಬ್ಬರು ಹೇಳಿದ್ರು MRPL ನಮ್ಮ ಅಡುಗೆ ಮನೆಯಲ್ಲಿ ಉಂಟು ಅಂತೇಳಿ. ಅದು ನಿಜವಾದ ಮಾತು. ಯಾಕಂತ ಹೇಳಿದರೆ ನೀವು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಆನ್ ಮಾಡ್ತೀರಿ, ಆ ಗ್ಯಾಸ್ ಎಲ್ಲಿ ಅಂತ ಬರೋದು ಅಂತ ಹೇಳಿದ್ರೆ MRPLನಿಂದ. ನಿಮ್ಮ ಹತ್ರ ನೀವು ಹೇಳ್ಬೋದು ನನ್ನದು IOC ಸಿಲಿಂಡರ್ ಇರೋದು ಇಂಡೇನ್ HPCL ಅಂತ ಹೇಳ್ಬೋದು, BPCL. ಆದರೆ ಆ ಸಿಲಿಂಡರ್ ಅವರು HPCL BPCL ಇರ್ಬೋದು, ಅದರ ಒಳಗಿರುವಂಥ ಗ್ಯಾಸ್ ಇದ್ದೇನೆ LPG, ಅದು MRPL ಇದು. ಸೊ MRPLನ ಏನು ಸೇವೆ ಉಂಟು ಅದು ಅಡುಗೆ ಮನೆಯಿಂದ ಆರಂಭ ಆಗ್ತಾರೆ. ಅದೇ ರೀತಿಯಲ್ಲಿ ನೀವು ಉಪಯೋಗಿಸುವಂಥ ನಿಮ್ಮ ಕಾರ್ಗಳಿಗೆ, ಬೈಕ್ಗಳಿಗೆ ಉಪಯೋಗಿಸುವಂತಹ ಪೆಟ್ರೋಲ್, ಬಸ್ಸುಗಳಿಗೆ ಉಪಯೋಗಿಸುವಂಥ ಡೀಸೆಲ್, ವಿಮಾನಗಳಿಗೆ ಉಪಯೋಗಿಸುವಂಥ ATF ವಿಮಾನ ಇಂಧನ ತೈಲ ಅಂತೇಳಿ ಇದೆಲ್ಲ ತಯಾರಾಗುವಂಥದ್ದು MRPLಲ್ಲಿ. ಕೊರೋನಾ ಟೈಮಲ್ಲಿ ಗೊತ್ತಿದೆ, ಲಾಕ್ಡೌನ್ ಆಗಿದೆ, ಎಲ್ಲರೂ ಮನೆಯಲ್ಲಿದ್ದರು, ಉಪವಾಸ ಇರಲಿಲ್ಲ, ಯಾರು ಸಹ ಊಟ ಮಾಡ್ತಿದ್ರು. ಊಟ ಮಾಡಲೇಬೇಕಲ್ಲ ಬದುಕಬೇಕಾದ್ರೆ, ಊಟ ಮಾಡಬೇಕಾದ್ರೆ LPG ಬೇಕಲ್ಲ. ಆ LPG ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ನೋಡಿಕೊಂಡದ್ದು ಇದು MRPL. ಇದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ MRPLನ ಇನ್ನೊಂದು ಮುಖ್ಯ ಪ್ರಾಡಕ್ಟ್, ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಸ್ವಲ್ಪ ನಿಮಗೆ ಹೇಳುವುದು ನನ್ನ ಕರ್ತವ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ MRPL ಹಾಲಿ ನಮಗೆ ಶಾಲೆ ಕಟ್ಟಿಸಿ ಕೊಡ್ತಾ ಉಂಟು, ಅಥವಾ ಇದು ಟಾಯ್ಲೆಟ್ ಕಟ್ಟಿಸಿ ಕೊಡ್ತಾ ಉಂಟು. ಹೇಗೆ ಅಂತ ಹೇಳುವಂಥದ್ದು ಬೇಕಲ್ಲ. MRPL ಲಾಭ ಆಗಬೇಕು. ಲಾಭ ಆದರೆ ಆ ಲಾಭದಲ್ಲಿ ಒಂದಿಷ್ಟು ಪರ್ಸಂಟೇಜ್ CSRಗೆ ಹೋಗ್ತದೆ. ಆ CSR ಫಂಡಿನಿಂದ ಬರುವಂಥದ್ದು ಇದು ಸಾಮಾಜಿಕ ಕಳಕಳಿ, ಕೆರೆಯ ನೀರನ್ನು ಕೆರೆಗೆ ಹಾಕಿ ಅಂತ ಹೇಳಿ ಅದು ನಿಮಗೆ ಬರ್ತದೆ. ಇನ್ನೊಂದು ಮುಖ್ಯವಾದ MRPL ಪ್ರಾಡಕ್ಟ್ ಅಂತ ಹೇಳಿದರೆ ಅದು ಪಾಲಿಪ್ರೊಪಲಿನ್. ಪಾಲಿಪ್ರೊಪಲಿನ್ ಅಂತ ಹೇಳಿದರೆ ಎಗೇನ್ ಇದು ಕೋವಿಡ್ ಟೈಮಲ್ಲಿ ನಿಮಗೆ ಎಪ್ರಾನ್, ನೀವೇನು ಯೂಸ್ ಮಾಡುವಂಥ ಹಾಸ್ಪಿಟಲಲ್ಲಿ ಯೂಸ್ ಮಾಡುವಂಥ ಪ್ರತಿಯೊಂದು ಪ್ಲಾಸ್ಟಿಕ್ ಐಟಮ್ ಎಲ್ಲ ಆಗುವಂಥದ್ದು ಅದು ಪಾಲಿಪ್ರೊಪಲಿನ್. ಈಗ ಇಲ್ಲಿಯೇ ಆಚೆ ಒಂದು ಸುತ್ತು ಬಂದರೆ ನಾವು ಒಂದು 10 ಪ್ರಾಡಕ್ಟ್ ನೋಡ್ಬೋದು MRPL ಇದು ಪಾಲಿಪ್ರೊಪಲಿನ್. ನೀವು ಕೂತ್ಕೊಳ್ಳುವಂಥ ಚೇರ್ ಇದೆ ಅಲ್ಲ, ನೀವು ಕೂತದ ಚೇರ್, ಪ್ಲಾಸ್ಟಿಕ್ ಚೇರ್, ಅದು ಪಾಲಿಪ್ರೊಪಲಿನ್ ಇದು. ನೀವು ಉಪಯೋಗಿಸುವಂಥ ಹಾಲಿನ ಪ್ಯಾಕ್, ಫುಡ್ ಪ್ಯಾಕೆಟ್ ಆಗಲಿ ಅಥವಾ ಪ್ರತಿಯೊಂದು ಈ ಮೈಕ್, ಇದು ಪ್ಲಾಸ್ಟಿಕ್ ಐಟಮ್, ಇದು ಸಹ ಪಾಲಿಪ್ರೊಪಲಿನ್. ನೀವು ಹಿಂದೆ ಏನು ಬ್ಯಾನರ್ ಹಾಕಿದ್ದೀರಿ ನೋಡಿ, ಬ್ಯಾನರ್, ಅದು ಸಹ ಪಾಲಿಪ್ರೊಪಲಿನ್. ಪಾಲಿಪ್ರೊಪಲಿನ್ ಪ್ರಾಡಕ್ಟ್ ಇವತ್ತು ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಬೇಕೇ ಬೇಕು. ಒಮ್ಮೆ ಒಬ್ಬ KMC ಡಾಕ್ಟರ್ ಹೇಳ್ತಿದ್ರು, ಪಾಲಿಪ್ರೊಪಲಿನ್ ಎಷ್ಟು ಬೇಕಂತ ಹೇಳಿದರೆ ನಮಗೆ ಹುಟ್ಟಿದ ಮಗುವಿಗೆ ಒಂದು ಹೊಕ್ಕಳಲ್ಲಿ ಹುಟ್ಟಿದ ನಂತರ ಒಂದು ಪಿನ್ನ ಒಂದು ಕ್ಲಿಪ್ ಹಾಕ್ತಾರೆ, ಅದು ಸಹ ಪಾಲಿಪ್ರೊಪಲಿನ್. ಮತ್ತು ಸತ್ತ ನಂತರ ಶವಪೆಟ್ಟಿಗೆ, ನಮ್ಮ ಧರ್ಮದಲ್ಲಿಲ್ಲ, ಬೇರೆ ಧರ್ಮದಲ್ಲಿ, ಅದು ಸಹ ಪಾಲಿಪ್ರೊಪಲಿನ್. ಅಂದರೆ ಹುಟ್ಟಿನಿಂದ ಸಾಯುವವರೆಗೂ ನಿಮಗೆ ಪಾಲಿಪ್ರೊಪಲಿನ್ ಬೇಕು. ಅದನ್ನು ತಯಾರು ಮಾಡುವಂಥದ್ದು ಸಹ MRPL ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಹೀಗೆ MRPLನ ಏನು ಈ ಪ್ರಾಡಕ್ಟ್ಗಳು ಅದು ನಮ್ಮ ಸಮಾಜಕ್ಕೆ ತೀರ ಹತ್ತಿರವಾಗಿದೆ. ನೀವು ಏನು ರಸ್ತೆ ಮೇಲೆ ಓಡಾಡ್ತಿದ್ದೆ, ಟಾರ್ ರಸ್ತೆ, ಅದಕ್ಕೆ ಡಾಮರ್ ಅಂತ ಹೇಳ್ತಾರೆ, ಬಿಟುಮಿನ್, ಅದು ಸಹ MRPLಿಂದ ಆಗುವಂಥದ್ದು. MRPLಲ್ಲಿ ಏನು ನಾವು ಕ್ರೂಡನ್ನು ಇಂಪೋರ್ಟ್ ಮಾಡ್ತೇವೆ, ಅದರಲ್ಲಿ ಯಾವುದೇ ಒಂದು ತ್ಯಾಜ್ಯ ಹೊರಗೆ ಹಾಕ್ತಾ ಇಲ್ಲ, ಯಾವುದೂ ಇಲ್ಲ, 100ಕ್ಕೆ 100 ಅದನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಆ ಬಾಟಮ್ ಮೋಸ್ಟಲ್ಲಿ ಉಳಿಯುವಂಥ ಏನು ಅದು ರೆಸಿಡ್ಯೂ ಅಂತ ಹೇಳ್ತೇವೆ ನೋಡಿ, ಅದನ್ನು ಸಹ ಪೆಟ್ಕೋಕ್ ಅಂತ ಕನ್ವರ್ಟ್ ಮಾಡಿಕೊಂಡು ಅದನ್ನು ಸಿಮೆಂಟ್ ಇಂಡಸ್ಟ್ರಿಗೆ ಮಾರ್ತೇವೆ. ಸಲ್ಫರ್ ರಿಕವರಿ ಪ್ಲ್ಯಾಂಟ್ ನಮ್ಮ ಹತ್ರ 7-8 ಪ್ಲ್ಯಾಂಟ್ಗಳಿದೆ. ಆ ವಾಯು ಮಾಲಿನ್ಯವನ್ನು ತಡೆಯಲಿಕ್ಕೆ
ಝೀರೋ ಸಲ್ಫರ್ ಎಮಿಷನ್ ಅಂತ ಹೇಳಿ ಅದನ್ನೆಲ್ಲ ಸಲ್ಫರ್ ಆಗಿ ಕನ್ವರ್ಟ್ ಮಾಡಿ ಆ ಸಲ್ಫರನ್ನು ನಾವು ಈ ಶುಗರ್ ಇಂಡಸ್ಟ್ರಿಗಳಿಗೆ ಮತ್ತು ಫರ್ಟಿಲೈಸರ್ ಕಂಪನಿಗೆ ಮಾರ್ತೇವೆ. ಹೀಗೆ MRPLಂದ ಏನು ನಾವು ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತೇವೆ ಅದರಲ್ಲಿ 100ಕ್ಕೆ 100 ಅದನ್ನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಆಗಿ ನಾವು ಕನ್ವರ್ಟ್ ಮಾಡ್ತೇವೆ. ಬಂದಂಥ ಲಾಭದಲ್ಲಿ MRPL ಗೊತ್ತಿದೆ ನಿಮಗೆ, ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥ ಒಂದು ಸಂಸ್ಥೆ. ಕೇಂದ್ರ ಸರ್ಕಾರದ ರೀತಿ ನೀತಿ ನಿಯಮ ಅದಕ್ಕೆ ಅನುಗುಣವಾಗಿ ಈ ಕಂಪನಿ ಆ್ಯಕ್ಟ್ ಅಂತ ಹೇಳ್ತಾರೆ, ಕಂಪನಿ ಆ್ಯಕ್ಟಿನ ಪ್ರಕಾರ ಈ CSR ಬಂದಿದೆ. CSRಲ್ಲಿ ನಿಮ್ಮ ಲಾಭಾಂಶದ ಇಷ್ಟು ಬಜೆಟ್ ಅಂತ ಹಾಕ್ತಾರೆ. ಆ ಬಜೆಟ್ ಯಾವುದಕ್ಕೆ ನೀವು ಯುಟಿಲೈಸ್ ಮಾಡಬೇಕೆನ್ನುವಂಥ ಒಂದು ಕ್ಲಿಯರ್ ಕಟ್ ಗೈಡ್ಲೈನ್ ನಮಗೆ ಸಿಕ್ಕಿದೆ. ನಿಮ್ಗೆ ಗೊತ್ತಿದೆ, ನಮ್ಮ ಪ್ರಧಾನಮಂತ್ರಿಗಳ 3 ಮುಖ್ಯ ಏನು ಕನಸು, ಒಂದು ಸ್ಕಿಲ್ ಇಂಡಿಯಾ, ಫಿಟ್ ಇಂಡಿಯಾ ಮತ್ತು ಗ್ರೀನ್ ಇಂಡಿಯಾ. ಸ್ಕಿಲ್ ಇಂಡಿಯಾ ಎಲ್ಲಿ ಶುರು ಆಗ್ತದೆ ಅಂತ ಹೇಳಿದರೆ ಶಾಲೆಗಳಲ್ಲಿ. ನಿಮಗೆ ವಿದ್ಯಾಭ್ಯಾಸ ಬೇಕು, ಉತ್ತಮ ವಿದ್ಯಾಭ್ಯಾಸ ಬೇಕು, ಕಂಟಿನ್ಯೂಸ್ ಸ್ಕಿಲ್ ಡೆವಲಪ್ಮೆಂಟ್ ಬೇಕು. ಅದಕ್ಕೆ ಈ ಹಳ್ಳಿಯಲ್ಲಿರುವ ಶಾಲೆಗಳು ಸರ್ಕಾರಿ ಶಾಲೆಗಳಿಗೆ ಅನುದಾನ ಕೊಡಬೇಕು. ಅದು ಈ CSR ಫಂಡಿನಿಂದ ಕ್ಲಾಸ್ ರೂಮ್ ನಿರ್ಮಾಣ ಮಾಡುವಂಥದ್ದಾಗಲಿ, ಭೋಜನ ಶಾಲೆ ಆಗಲಿ ಆ ಅಡಿಯಲ್ಲಿ ಬರ್ತಾಯಿದ್ರೆ, ಈ ಫಿಟ್ ಇಂಡಿಯಾ ಅಂತ ಹೇಳಿದರೆ ಮನುಷ್ಯನಿಗೆ ಮಕ್ಕಳಿಗೆ ಖಾಲಿ ಸ್ಕಿಲ್ ಇದ್ದರೆ ಸಾಕಾಗಲಿಕ್ಕಿಲ್ಲ, ಅವರಿಗೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಇದ್ದರೆ ಮಾತ್ರ ಅವನು ಮುಂದೆ ಒಂದು ಸಮರ್ಥ ಪ್ರಜೆಯಾಗಿ ಮುಂದುವರಲಿಕ್ಕೆ ಸಾಧ್ಯ ಅಂತ ಹೇಳಿ ಅಂಡರ್ ಫಿಟ್ ಇಂಡಿಯಾ ನಿಮಗೆ ಇಂಥ ಒಂದು ಕಾರ್ಯಕ್ರಮಗಳಿಗೆ, ಪ್ರಾಜೆಕ್ಟ್ಗಳಿಗೆ ಧನ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲಿ. ಅದೇ ರೀತಿಯಲ್ಲಿ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಕ್ಲೀನ್ ಇಂಡಿಯಾ ಅಥವಾ ಗ್ರೀನ್ ಇಂಡಿಯಾ ಅದರ ಅಡಿಯಲ್ಲಿ ಎಲ್ಲ ಶಾಲೆಗಳಿಗೆ ನಾವು ಟಾಯ್ಲೆಟ್ ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ದೇವೆ. ಒಂದು ಶಾಲೆ ಹೇಳಿ, ಸರ್ಕಾರಿ ಶಾಲೆ ಟಾಯ್ಲೆಟ್ ಇಲ್ಲ ಅಂತ ಹೇಳಿ ಒಂದು ಸಣ್ಣ ಅರ್ಜಿ ಹಾಕಿ, ನೀವು ಯಾವ ಇನ್ಫ್ಲುಯೆನ್ಸ್ ಮಾಡೋದು ಬೇಡ, ನೀವು ಗ್ರೂಪ್ ಜನರಲ್ ಮ್ಯಾನೇಜರ್ HR MRPL ನಮ್ಮ ಶಾಲೆಯಲ್ಲಿ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ, ನೀವು ಅದನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಏನು ಬಜೆಟ್ ಆಗಿ ಯಾವ ಇನ್ಫ್ಲುಯೆನ್ಸ್ ಬೇಡ, ಇಮಿಡಿಯೇಟ್ ಆಗಿ ನಿಮಗೆ ನಮ್ಮ CSR ಡಿಪಾರ್ಟ್ಮೆಂಟಿಂದ ನಿಮ್ಮ ಪ್ರಿನ್ಸಿಪಾಲ್ ಆಗಲಿ ಅಥವಾ ಅಧ್ಯಾಪಕರಿಗೆ ಫೋನ್ ಮಾಡಿ ಅದನ್ನು ನೆರವೇರಿಸುವಂಥ ಕೆಲಸವನ್ನು MRPL ಮಾಡ್ತಾಯಿದೆ. ಇದು ಒಂದು MRPL ಒಂದು ಬಹಳ ದೊಡ್ಡ ಸೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇತ್ತೀಚೆಗೆ MRPL ಮಾರ್ಕೆಟಿಂಗಲ್ಲಿ ಸಹ ಬಂದಿದೆ, ಅಲ್ಲಲ್ಲಿ ನಮ್ಮ ಪೆಟ್ರೋಲ್ ಬಂಕ್ಸ್ ಬಂದಿದೆ. MRPLನ ಪೆಟ್ರೋಲ್ ಡೀಸೆಲ್ 80-90% ನಾವು BPCL HPCL ಕೊಟ್ಟರು ಸಹ MRPL ಪೆಟ್ರೋಲ್ ಪಂಪಿಗೆ ಒಂದು ಸಪರೇಟ್ ಆದಂಥ ಒಂದು ವ್ಯಾಲ್ಯೂ ಅಡಿಷನ್ ಇದೆ. ಯಾಕಂತ ಹೇಳಿದ್ರೆ MRPL ಪೆಟ್ರೋಲ್ ಪಂಪ್ ಆದ ನಂತರ ಅದಕ್ಕೆ ಬಹಳಷ್ಟು ಜನ ಒಳ್ಳೆಯ ರಿವ್ಯೂ ಬಂದಿದೆ. ಯಾಕಂತ ಹೇಳಿದ್ರೆ ಡೈರೆಕ್ಟ್ ಫ್ರಮ್ ದ ರಿಫೈನರಿ. ನೀವು ಹೇಳ್ಬೋದು, ನೀವು ತರಕಾರಿ ಹಣ್ಣು ಹಂಪಲು ನೀವು ಅಂಗಡಿಯಿಂದ ತರುವುದಕ್ಕೂ ನಿಮ್ಮ ಮನೆಯ ಅಂಗಳದಲ್ಲಿ ಬೆಳೆಸಿ ಅದನ್ನು ತಿನ್ನೋದು ತುಂಬ ವ್ಯತ್ಯಾಸ ಇದೆ. ನಿಮ್ಮಲ್ಲಿ ಅದರಲ್ಲಿ ನಂಬಿಕೆ ಜಾಸ್ತಿ ಇದೆ. ಅದೇ ಥರದಲ್ಲಿ MRPL ಪೆಟ್ರೋಲ್ ಪಂಪ್ ಎಲ್ಲಿ ಉಂಟು ಅಲ್ಲಿ ಇರುವಂಥ ಎಲ್ಲ ಪ್ರಾಡಕ್ಟ್ಗಳು ಹೈ ಕ್ವಾಲಿಟಿ, ಅದಕ್ಕೆ ಹೆಸರೇ ಹೈ ಕ್ಯೂ ಅಂತ ಹೆಸರಿಟ್ಟಿದ್ದೇವೆ, ಹೈ ಕ್ವಾಲಿಟಿ. ನೀವು ಇದನ್ನು ನಿಮ್ಮ ಎಲ್ಲವರಿಗೂ ಸಹ ನೀವು ಹೇಳಬೇಕು, ನೋಡಿ MRPL ನಮಗೆ CSR ಫಂಡಿನಿಂದ ಇದೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ MRPLಗೆ ಲಾಭ ಆಗಬೇಕು. MRPLಗೆ ಲಾಭ ಆದರೆ ಮಾತ್ರ ನಿಮಗೆ CSR ಸಿಗ್ತಾರೆ, ಇಲ್ಲದೇ ಸಿಗೋದಿಲ್ಲ, 1 ಪೈಸೆ ಸಹ ಸಿಗೋದಿಲ್ಲ. MRPL ಲಾಭ ಆಗಬೇಕಾದ್ರೆ MRPLಗೆ ಬಿಸ್ನೆಸ್ ಆಗಬೇಕು. ಆ ಬಿಸ್ನೆಸ್ ಯಾರು ಕೊಡುವಂಥದ್ದು? ಬಿಸ್ನೆಸ್ ಕೊಡುವಂಥದ್ದು ನೀವು. ಈ ಸಂದರ್ಭದಲ್ಲಿ ಒಂದು ಮಾರುಕಟ್ಟೆ ವಿಭಾಗದ ಒಂದು ಸೀನಿಯರ್ ಆಫೀಸರ್ ಆಗಿ ನಾನು ಹೇಳ್ತಾ ಇದ್ದೇನೆ, ಎಲ್ಲ MRPL ಪೆಟ್ರೋಲ್ ಪಂಪ್ಗಳಲ್ಲಿ ಏನೇನು ಉಂಟು ಅಲ್ಲಿ ನಿಮ್ಮ ಸಹಕಾರ ಅಗತ್ಯ. ಬಂದಂಥ ಲಾಭದಲ್ಲಿ ಖಂಡಿತವಾಗಿಯೂ ನಾವು ಸದಾ ಸಮಾಜದೊಂದಿಗೆ ಇದ್ದೇವೆ ಅಂತ ಹೇಳ್ತಾ, ಇವತ್ತಿನ ಈ ಏನು 42 ಲಕ್ಷ ರೂಪಾಯಿಯ ಈ ಅನುದಾನದ ಸಂಪೂರ್ಣ ನೀವು ಬೆನಿಫಿಷರಿ ಆಗಿದ್ದೀರಿ. ಇದನ್ನು ನೀವು ಎಲ್ಲರೂ ಉಪಯೋಗ ಮಾಡಿಕೊಂಡು ಭವ್ಯ ಭಾರತದ ನಿರ್ಮಾಣಕ್ಕೆ ಎಲ್ಲ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಒಂದು ಸುದಿನ. ನಮಗೆ MRPL ಅಂತಹ ಒಂದು ಸಂಸ್ಥೆ, ಈ ಸಂಸ್ಥೆಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇವತ್ತು ಈ 40 ಲಕ್ಷ ವೆಚ್ಚದಲ್ಲಿ ಒಂದು ಒಳ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ನಾವು ನಮ್ಮ ಶಾಸಕರಾದಂತಹ ಶ್ರೀ ಮಾನ್ಯ ಅಶೋಕ್ ರೈ ಅವರೇ ನಾವು ಮೀಟ್ ಮಾಡಿದಾಗ
ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಒಂದು 10 ಲಕ್ಷವನ್ನು ಸ್ಯಾಂಕ್ಷನ್ ಮಾಡುವಂಥ ಒಂದು ವಿಚಾರವನ್ನು ನಮ್ಮ ಮುಂದೆ ಇಟ್ಟರು. 10 ಲಕ್ಷ ಮಾಲ್ಪಾಪಾಯ ಅಂತೇಳಿ. 10 ಲಕ್ಷದಲ್ಲಿ ಈ ಪ್ರಾಜೆಕ್ಟ್ ಆಗುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆಮೇಲೆ ಪ್ರಾಜೆಕ್ಟನ್ನು ನಾವು DPR ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು MRPLಗೆ ಸಬ್ಮಿಟ್ ಮಾಡಿದಾಗ MRPL ಅವರು ಅದನ್ನು ಒಂದು ಗಮನವನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ರಿಸೋರ್ಸ್ಗಳಿಗೆ ಬೇಕಾದಂತಹ ಒಂದು ಅಮೌಂಟ್ ಇಷ್ಟ ಆಗುತ್ತೆ ಅನ್ನೋದನ್ನು ಪ್ರಾಜೆಕ್ಟನ್ನು ನೋಡಿ 40 ಲಕ್ಷ ರೂಪಾಯಿಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವತ್ತು ಅದರ ಪ್ರತಿಫಲವಾಗಿ ನಾವು ಇವತ್ತು ಇಲ್ಲಿ ಉದ್ಘಾಟನೆಯನ್ನು ಕಾಣ್ತಾ ಇದ್ದೇವೆ, ಈ ಒಳ ಕ್ರೀಡಾಂಗಣವನ್ನು. ಈ ಸಂಸ್ಥೆಗೆ ಸ್ವಚ್ಛ ಭಾರತದ ಅಡಿಯಲ್ಲಿ ಟಾಯ್ಲೆಟು, ಮೇಲಿನ ಹಾಲು, ಈ ಕ್ರೀಡಾಂಗಣ ಇದಿಷ್ಟು ಕೂಡ MRPL ಪ್ರಾಜೆಕ್ಟನ್ನು MRPL ಅವ್ರದ್ದು ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ MRPL ಅವರಿಗೆ ನಾವು ಭಾಳ ಆಭಾರಿಯಾಗಿದ್ದೇವೆ. ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ MRPL ಅವರಿಗೆ ಬಹು ಧನ್ಯವಾದಗಳು. ತಾವು ಇದನ್ನು ನಮ್ಮ ಧನ್ಯವಾದಗಳನ್ನು ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಬೇಕಾಗಿ ನನ್ನದೊಂದು ಕೋರಿಕೆ, ವಿನಂತಿ. ಅತ್ರೆಬೇಲು ರಾಮದಾಸರಯ್ಯವರು ಒಂದು ಕಾಲಘಟ್ಟದಲ್ಲಿ, ಅಂದಿನ ಕಾಲಘಟ್ಟದಲ್ಲಿ ಶಿಕ್ಷಣಗಳ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸವನ್ನು ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ಅರ್ಥದಲ್ಲಿ ಆ ಕಾಲಘಟ್ಟದಲ್ಲಿ ಸರ್ಕಾರಕ್ಕೆ ಪೂರಕವಾಗಿ, ಸರ್ಕಾರಕ್ಕೆ ಒಂದು ಬೆಂಬಲವಾಗಿ ಆಗಿನ ಒಂದು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಜನಗಳನ್ನು ಒಟ್ಟು ಸೇರಿಸಿಕೊಂಡು 1984ರಲ್ಲಿ ನಮ್ಮ ಪ್ರೌಢಶಾಲೆಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಬೇಕಾದಂಥ ರಿಸೋರ್ಸ್ಗಳನ್ನು ತಾವೇ ಒಗ್ಗೂಡಿಸಿಕೊಂಡು ಸಂಸ್ಥೆಯನ್ನು ಹುಟ್ಟುಹಾಕಿದಂತಹ 84ರಲ್ಲಿ ಹುಟ್ಟುಹಾಕಿದರು. ತದನಂತರದಲ್ಲಿ 1992ರಲ್ಲಿ ಪ್ರೌಢಶಾಲೆಯಿಂದ ಪದವಿ ಪೂರ್ವ ಶಾಲೆಯಾಗಿ ಇದು ಉನ್ನತ ಮಟ್ಟಕ್ಕೆ ದರ್ಜೆಗೆ ಏರಿಸಲ್ಪಟ್ಟಿತು. 2017ರಲ್ಲಿ ಕಾಲಾಂತರದ ನಂತರ ಈ ಸಂಸ್ಥೆಯ ಸಂಚಾಲಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಂದಿನ ಕಾಲಘಟ್ಟದಲ್ಲಿ ಊರಿನಲ್ಲಿ ಒಂದು ವಿದ್ಯೆಗಳು ಸಿಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಹುಟ್ಟುಹಾಕಿದಂಥ ವಿದ್ಯಾಸಂಸ್ಥೆ ಸರ್ಕಾರಕ್ಕೆ ಪೂರಕವಾಗಿ ನಾವು ಒಂದು ಕೊಡಬೇಕು ಅನ್ನೋ ಒಂದು ವಿದ್ಯಾಸಂಸ್ಥೆಯನ್ನು ನಾವು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಒಂದು ಏಡೆಡ್ ಇನ್ಸ್ಟಿಟ್ಯೂಷನು ಅಂದರೆ ಯಾವ ಮಟ್ಟದ ಅಧೋಪತಕ್ಕೆ ಇಳಿಯುತ್ತಿದೆ ಅಂದರೆ ಸರ್ಕಾರದ ಧೋರಣೆಗಳಿಂದ ನಾವು ಇದನ್ನು ಅನುಭವಿಸುವಂಥ ಪರಿಸ್ಥಿತಿ ನಮಗೆ ಇವತ್ತು ಬರ್ತಾ ಇದೆ. ಇವತ್ತು ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ಕಡೆ ನಾವು ನಮ್ಮ ಯಾವುದೋ ಒಂದು ನಮ್ಮ ಬಿಲ್ಡಿಂಗ್ಗಳನ್ನಾಗಲಿ ಯಾವುದನ್ನಾದರೂ ಆಗಲಿ ಮಾಡಬೇಕಂತ ಇದ್ದರೆ ಇವತ್ತು ಈ CSRನಂಥ ಫಂಡ್ಗಳು ನಮಗೆ ಸಿಗದಿದ್ದರೆ ನಾವು ಇವತ್ತು ಈ ಸಂಸ್ಥೆಗಳನ್ನು ನಡೆಸುವಂಥ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಇಷ್ಟೊತ್ತಿಗಾಗಲೇ ನಾವು ನಮ್ಮ ಸರ್ಕಾರದ ಧೋರಣೆಗಳಿಂದ ನಾವು ಮುಚ್ಚಿ ಹೋಗುವಂಥ ಪರಿಸ್ಥಿತಿ ಆಗ್ತಾ ಇತ್ತು. ಇದು ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಭೋಜೇಗೌಡರು ಇದ್ದಾರೆ, ನಮ್ಮ ಶಿಕ್ಷಕರ ಕ್ಷೇತ್ರದ, ಅದು ನಾನು ಈ ವೇದಿಕೆಯಲ್ಲಿ ಹೇಳಿದೆ, ಅವರಿಗೆ ತಪ್ಪಾಗುತ್ತದೋ ಅಪರಾಧ ಆಗುತ್ತದೋ ನನಗೆ ಗೊತ್ತಿಲ್ಲ. ಸರ್ಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರ, ನಾನು ಒಂದು ಮಾತು ಹೇಳೋದಕ್ಕೆ ಇಚ್ಛೆಪಡ್ತೀನಿ, ಇವತ್ತು ನಮಗೆ ಬೇಕಾಗಿರೋದು ಏನು ಅಂದರೆ, ಸಮಾಜದಲ್ಲಿ ಬೇಕಾಗಿರೋದು ಒಂದು ವಿದ್ಯೆ ಅನ್ನೋದು ಒಬ್ಬ ಸೊತ್ತು. ಆ ಸೊತ್ತನ್ನು ಇವತ್ತು ಯಾರು ಕಳ್ಕೊಳ್ಳೋದಂಥ ಸೊತ್ತು ಇರೋದಾದರೆ ಇದು ವಿದ್ಯೆ ಮಾತ್ರ, ಯಾರು ಅದನ್ನು ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆಗ ಈ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕಾಗಿರೋದು ಏನು ಅಂದರೆ, ಒಂದು ಫ್ರೀ ಎಜುಕೇಷನ್ ಮತ್ತೊಂದು ಫ್ರೀ ಹೆಲ್ತ್. ಇದೆರಡು ಭಾಗ್ಯವನ್ನು ನಾವು ನಮ್ಮ ಸಮಾಜದಲ್ಲಿ ನಮ್ಮ ದೇಶದ ಮುಖಾಂತರ ಎಲ್ರಿಗೂ ನಮ್ಮ ಸರ್ಕಾರ ಕೊಡ್ತು ಅಂದರೆ
ನಾವು ಸ್ವಾಸ್ಥ್ಯವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಒಂದು ಸಂಸ್ಕೃತಿಯಂಥ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇನ್ನು ಸರ್ಕಾರದ ಪಾಲಿಸಿಗಳು, ನಿಯಮಗಳನ್ನು ನಾವು ಕಂಡಲ್ಲಿ ನಮಗೂ ಈ ಸಂಸ್ಥೆಗಳನ್ನು ನಡೆಸಬೇಕಾ ಅನ್ನುವಂಥ ಪರಿಸ್ಥಿತಿ ಬಂದಂಥ ಒಂದು ಸಂದರ್ಭವನ್ನು ನಾವು ಅನುಭವಿಸ್ತಾ ಇದ್ದೇವೆ. ನೋಡಿ, ಒಂದು ವಿದ್ಯಾಸಂಸ್ಥೆ, ಒಂದು ಏಡೆಡ್ ವಿದ್ಯಾಸಂಸ್ಥೆಯಲ್ಲಿರುವ ಸಮಸ್ಯೆಯನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದರೆ ಅದನ್ನು ಸರ್ಕಾರ ಗಮನಿಸುವುದೇ ಇಲ್ಲ. ಒಂದು ಕಾಲಘಟ್ಟದಲ್ಲಿ ನಾವು ಹುಟ್ಟಾಕಿದ ಸಂಸ್ಥೆ ಏನಕ್ಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ವಿದ್ಯೆಗಳನ್ನು ಕೊಡೋದಕ್ಕೆ ಆಗದಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರಕ್ಕೆ ಪೂರಕವಾಗಿ ನಾವು ನಡೆಸಿದಂತಹ ಒಂದು ಸಂಸ್ಥೆಗಳನ್ನು ಇವತ್ತು ಮುಚ್ಚುವಂಥ ಹುನ್ನಾರದಲ್ಲಿ ನಡೀತಾ ಇದೆ. ಇದು ನಾನು ಆರೋಪವನ್ನೇ ಮಾಡ್ತಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಇದಕ್ಕೆ ಪ್ರತಿನಿಧಿಗಳೇ ಕಾರಣ. ಯಾಕೆ ಅಂತ ಹೇಳಿದರೆ, ಒಂದು ಗೌರ್ಮೆಂಟ್ ಸ್ಕೂಲ್ ಆಗಲಿ, ಒಂದು ಏಡೆಡ್ ಸ್ಕೂಲ್ ಆಗಲಿ ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಬಂದರೆ ಸರ್ಕಾರವೇ ನೇರ ಕಾರಣ ಇವುಗಳಿಗೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಜನಪ್ರತಿನಿಧಿಯಲ್ಲಿ ಇರೋದೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು. ಅಲ್ಲಿ ಸರ್ಕಾರದಲ್ಲಿ ಕೂತ್ಕೊಂಡು, ಅಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು, ವಿಧಾನಪಕ್ಷದಲ್ಲಿ ಕೂತ್ಕೊಂಡು ಕನ್ನಡ ಕನ್ನಡ ಅಂತಾರೆ. ಪರೋಕ್ಷವಾಗಿ ಕನ್ನಡಕ್ಕೆ ಹೋರಾಡುವವರು ಯಾರೂ ಇಲ್ಲ. ಇವತ್ತು ನಾನು ಎಲ್ಲೋ ನೋಡಿಕೊಂಡು ಅನುಭವಕ್ಕೆ ಬಂದಿದೆ. ಆ ಉಚ್ಚಾರ ಎಲ್ಲಿ ಬರುತ್ತೆ, ಆ ಉಚ್ಚಾರ ಎಲ್ಲಿ ಬರುತ್ತೆ ಅನ್ನೋದು ತಿಳ್ಕೊಳ್ಳೋದಂಥ ಪರಿಸ್ಥಿತಿಯಲ್ಲಿರುವಂಥವರು ಇವತ್ತು ಕನ್ನಡಕ್ಕೆ ಹೋರಾಡುವಂಥ ಪರಿಸ್ಥಿತಿ ಬಂದಿದೆ. ನಿಜವಾಗಿ ನೀವು ಕನ್ನಡ ಮಾತಾಡೋರು ನೋಡಿ, ಕೆಲವರು ಬೆಂಗಳೂರಲ್ಲಿ, ಅವರಿಗೆ ಆ ಉಚ್ಚಾರ ಎಲ್ಲಿ ಬರುತ್ತೆ, ಆ ಉಚ್ಚಾರ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಹೇಳಿದ ಸತ್ಯನೋ ತಪ್ಪ ಅಂತ ಗೊತ್ತಿಲ್ಲ ಭೋಜೇಗೌಡ್ರೆ. ಆಯಿತಾ? ಈಗ ಈ ಸಂಸ್ಥೆಗಳನ್ನು ನಾವು ಸರ್ಕಾರಗಳು ಯಾಕೆ ಅಸಡ್ಡೆ ತೋರಿಸ್ತಾ ಇದೆ ಅಂತ ಹೇಳಬೇಕಂತ ಇದ್ದರೆ, ಪ್ರತಿಯೊಂದು ಇಂಗ್ಲೀಷ್ ಮೀಡಿಯಮ್ ಇವತ್ತು ಜನಪ್ರತಿನಿಧಿಗಳಾದ ಇಂಗ್ಲೀಷ್ ಮೀಡಿಯಮ್, ಇಂತಹ ಒಂದು ಶಾಲೆ ಮುಚ್ಚಿದರೆ ಇಲ್ಲಿಂದ 10 ಮಕ್ಕಳು ಅವನಿಗೆ ಅಲ್ಲಿ ಜಾಸ್ತಿ ಆಗ್ತದೆ. ಪರೋಕ್ಷವಾಗಿ ಹುನ್ನಾರ. ಯಾಕೆ ಅಭಿವೃದ್ಧಿ ಮಾಡಲಿಕ್ಕೆ ಕೊಡೋದಿಲ್ಲ? ನೋಡಿ, ನಮ್ಮಲ್ಲಿ ಈಗ ಸ್ಟಾಫ್ಗಳು ಕಮ್ಮಿ ಆಗಿದೆ. ಗೌರ್ಮೆಂಟು ಫಿಲ್ ಮಾಡೋದಿಲ್ಲ ಪೋಸ್ಟು. ಆಡಳಿತ ಮಂಡಳಿಗೆ ಏನು ಲಾಭ? ಏನು ಲಾಭ ಇಲ್ಲ ಆಡಳಿತ ಮಂಡಳಿಗೆ. ಆಡಳಿತ ಮಂಡಳಿ ಕೈ ಕಚ್ಚಿಯಿಂದ ಮಾಡಿಕೊಂಡು ನಾವು ಪೋಸ್ಟುಗಳನ್ನು ತುಂಬಬೇಕು, ಮಾಡಬೇಕು, ನಾವು ಪಾಠಗಳನ್ನು ಕಲಿಸಬೇಕು. ಆದರೆ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಇಂಥ CSR ಫಂಡುಗಳು ನಮಗೆ ಒದಗಿಸಿಕೊಡೋದ್ರಿಂದ ನಾವು ಎಲ್ಲೋ ಒಂದು ಕಡೆ ನಾವು ಸರ್ವೈವ್ ಆಗ್ತಾ ಇದ್ವಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ಒಂದು ಪಾಲಿಸಿ ಬಂತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಎಲ್ಲ ಶಾಲೆಗಳಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದವರು ಒಂದು ಸುತ್ತೋಲೆ ಹೊರಡಿಸಿದರು. ಎಲ್ಲ ಶಾಲೆಗಳಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್, ಫೈರ್ ಸೇಫ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂತು. ನೋಡಿ ಸುತ್ತೋಲೆ ಯಾರಿಗೆ? ಏಡೆಡ್ ಇನ್ಸ್ಟಿಟ್ಯೂಷನ್ಗೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಮಕ್ಕಳಿಗೆ ಏನಿಲ್ವ? ಹಾಗಾದರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಕಲಿತ ಮಕ್ಕಳುಗಳಿಗೆ ಬೆಂಕಿ ಹಚ್ಚುವುದಿಲ್ವಾ? ಇಲ್ಲಿ ಏಡೆಡ್ ಇನ್ಸ್ಟಿಟ್ಯೂಷನ್ ಕಲಿತ ಮಕ್ಕಳಿಗೆ ಮಾತ್ರ ಬೆಂಕಿ ಹಚ್ಚುವುದಾ? ಸರ್ಕಾರದ ನೀತಿಗಳು ನೋಡಿ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣ. ಇಂತಹ ನೀತಿಗಳನ್ನು ಇವತ್ತು ಸೃಷ್ಟಿ ಹಾಕ್ಕೊಂಡು ಸರ್ಕಾರಗಳು ಎಲ್ಲಿಯೂ ಕೂಡ ಒಂದು ಏಡೆಡ್ ಇನ್ಸ್ಟಿಟ್ಯೂಷನ್ಗೆ, ಒಂದು ಗ್ರಾಂಟೆಡ್ ಇನ್ಸ್ಟಿಟ್ಯೂಷನ್ಸ್ಗೆ ಸಹಕಾರವನ್ನು ಕೊಡುತ್ತಾ ಇಲ್ಲ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ನಾನು ಇಚ್ಛುತ್ತೇನೆ. ಇಲ್ಲಿ ಪೋಸ್ಟುಗಳನ್ನು ಫಿಲ್ ಮಾಡೋದಿಲ್ಲ, ಸಹಕಾರಗಳನ್ನು ಕೊಡುವುದೇ ಇಲ್ಲ. 40 ಮಕ್ಕಳಿಗಿಂತ ಕಮ್ಮಿ ಆದರೆ ಪೋಸ್ಟಿಂಗ್ ಇಲ್ಲ. ಅದೇ ಸರ್ಕಾರಿ ಶಾಲೆಯಲ್ಲಿ 2 ಮಕ್ಕಳಿದ್ರೂ 1 ಪೋಸ್ಟು. ಅಲ್ಲಿನೂ ಕಲಿಯುವುದು ಮಕ್ಕಳೇ, ಇಲ್ಲಿನೂ ಕಲಿಯುವುದು ಮಕ್ಕಳೇ. ಸರ್ಕಾರದ ಮಾನ್ಯ ಭೋಜೇಗೌಡ್ರೆ, ನಾನು ಈ ವೇದಿಕೆಯಲ್ಲಿ ನಿಮಗೆ ಇದನ್ನೆಲ್ಲ ಗಮನಕ್ಕೆ ತರ್ತಾ ಇದ್ದೇನೆ. ಯಾಕೆಂದರೆ ನೀವು ಮುಂದಿನ ವಿಧಾನಸಭೆಯಲ್ಲಿ ನೀವು ಇದನ್ನೆಲ್ಲ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಪ್ರಾಯಶಃ ನಿಮಗೆ ಇದೆಲ್ಲ ನಿಮಗೆ ಗಮನದಲ್ಲಿ ಇರುತ್ತೆ, ನೀವೆಲ್ಲ ಮಾತಾಡಿಲ್ಲ ಅಂತ ಕಾಣ್ತದೆ. ಇದು ಒಂದು ಅಂಶವಾದರೆ, ನಾನು ಇವತ್ತಿನ ಈ ವೇದಿಕೆಯಲ್ಲಿ ಅದನ್ನೆಲ್ಲ ಬಿಟ್ಟು ಇವಾಗ ಮುಂದೆ ನಾನು ಹೇಳಬೇಕಂತಿದ್ದರೆ, ಇವತ್ತು MRPL ನಮಗೆ ಕೊಟ್ಟಂತಹ ಸೌಭಾಗ್ಯದಲ್ಲಿ ನಾವು ನಿರ್ಮಿತವಾದಂಥ ಸುಸಜ್ಜಿತವಾದ ಒಳ ಕ್ರೀಡಾಂಗಣದಲ್ಲಿ
ಇವತ್ತು ಉದ್ಘಾಟನೆಗೊಂಡಿದೆ. ಸಾಯಂಕಾಲದಲ್ಲಿ ಇವತ್ತು ನಾವು ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾಟವನ್ನು, ಹೊನಲ್ಬೆಳಕಿನ ಕಬಡ್ಡಿ ಪಂದ್ಯಾಟವನ್ನು ಸಹ ನಾವು ಆಯೋಜನೆಗೊಂಡಿದ್ದೇವೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು. ಆದ್ದರಿಂದ ಈ MRPLಗೆ ನಾನು ಧನ್ಯತಾ ಭಾವವನ್ನು ಸಮರ್ಪಿಸಿ ವೇದಿಕೆಯ ಮುಂದೆ ಕುಳಿತಿರುವಂಥವರು ಹಾಗೂ ವೇದಿಕೆ ಮುಂದೆ ಇರುವವರಂಥ ಎಲ್ಲರನ್ನೂ ನಾನು ಅಭಿನಂದಿಸುತ್ತಾ ನನ್ನ ಈ ಮಾತುಗಳನ್ನು ಕೊನೆಗೊಳಿಸೋಕ್ಕೆ ಅವಕಾಶಕ್ಕಾಗಿ ವಂದನೆಗಳು.